ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಮತ್ತೊಮ್ಮೆ ಇಂದಿನ ಮನಾಚೆ ಬೋಧಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಸಮರ್ಥ ರಾಮದಾಸರು ನಮ್ಗೆ ಆ ಸರ್ವೋತ್ತಮನ ದಾಸ ಆಗ್ಬೇಕು ಅಂದ್ರೆ ಉತ್ತಮ ಲಕ್ಷಣಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಶ್ಲೋಕಗಳಲ್ಲೂ ಅವರು ನಮ್ಗೆ ಏನು ಒಂದು ಸಂದೇಶ ಕೊಡ್ತಿದ್ದಾರೆ ಅಂದ್ರೆ, ನಾವು ಹೆಂಗೆ ತಾರತಮ್ಯ ಹೊಂದಬೇಕು ಅವನ ಜೊತೆ ತಾರತಮ್ಯ ಹೊಂದಾಗ, ಅವನಲ್ಲಿ ಮೊರೆ ಹೊಕ್ಕದಾಗ ನಾವು ಏನಾಗ್ತೀವಿ, ಆ ದಾಸನ ಸರ್ವೋತ್ತಮನ ದಾಸನದ ಶಿಷ್ಯರಾಗ್ತೀವಿ. ಮುಂದಿನ ಶ್ಲೋಕದ ವಿವರಣೆಯನ್ನು ಶ್ರೀ ಪ್ರಸಾದ ಮುಖಾಂತರ ತಿಳ್ಕೊಳ್ಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ನಿರ್ವಿಘ್ನಂ ಕುರ್ಮಹೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಸರಸ್ವತಿಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಸಮರ್ಥ ರಾಮದಾಸರನ್ನು ನೆನೆಸುತ್ತಾ, ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರನ್ನು ನೆನೆಸುತ್ತಾ, ಸದ್ಗುರು ಬ್ರಹ್ಮಾನಂದ ಮಹಾರಾಜರನ್ನು ನಮಸ್ಕರಿಸುತ್ತಾ, ನನ್ನ ಸದ್ಗುರುಗಳಾದ ಚಂದ್ರಕುಮಾರ್ ಅವರಿಗೆ ಶಿವಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಮನಾಚಬೋಧದ ಆಖ್ಯಾನವನ್ನು ಮುಂದುವರಿಸೋಣ. ನಾವು ಈಗ ಆ ಭಕ್ತನ ಭಕ್ತಿಯ ಲಕ್ಷಣಗಳು, ಸರ್ವೋತ್ತಮನಾದ ಶ್ರೀರಾಮಚಂದ್ರ ಪ್ರಭುವಿನ ದಾಸರಾಗಲಿಕ್ಕೆ ಯಾವ ಯಾವ ಗುಣಗಳು ಭಕ್ತನಲ್ಲಿರಬೇಕು, ಸಾಧಕನಲ್ಲಿರಬೇಕು ಅನ್ನೋದನ್ನ ಇಂದು ಆ 10 ಶ್ಲೋಕಗಳ ಒಂದು ಸರಮಾಲೆಯನ್ನು ಈ ನಿನ್ನೆಯವರೆಗೂ 49ನೇ ಶ್ಲೋಕದ ತನಕ ನೋಡಿದ್ವಿ. ಇವತ್ತು ಮುಂದಿನ ಶ್ಲೋಕದತ್ತ ನೋಡೋಣ ಬನ್ನಿ. 50ನೇ ಶ್ಲೋಕದಲ್ಲಿ ಯಾವ ಗುಣಗಳ ವಿಚಾರ ಸಮರ್ಥರು ನಮಗೆ ತಿಳಿಸ್ತಾ ಇದ್ದಾರೆ. ನಸೆ ಅಂತರಿ ಕಾಮಕಾರಿ ವಿಕಾರಿ ಉದಾಸೀನ ಜೋ ತಾಪಸಿ ಬ್ರಹ್ಮಚಾರಿ ನಿವಾಲ ಮನೀಲೇಶ ನಾಹಿ ತಮಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಜಯ ಜಯ ರಘುವೀರ ಸಮರ್ಥ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ನಸೆ ಅಂತರಿ ಕಾಮಕಾರಿ ವಿಕಾರಿ. ಯಾರ ಮನಸ್ಸಿನಲ್ಲಿ ವಿಕಾರಗಳನ್ನುಂಟು ಮಾಡುವ ಕಾಮವಾಸನೆ ಇರುವುದಿಲ್ಲವೋ, ವಿರಕ್ತನು, ತಪಸ್ವಿಯು, ಬ್ರಹ್ಮಚಾರಿಯೂ ಆಗಿರುವನು. ಯಾರ ಮನಸ್ಸಿನಲ್ಲಿ ಕ್ರೋಧದ ಅಂಧಕಾರವಿಲ್ಲವೋ, ಕ್ರೋಧ ಅನ್ನೋದು ಅವನ ಮನಸ್ಸಿನಲ್ಲಿ ಇಲ್ಲೇ ಇಲ್ಲ, ಅಂಥವನೇ ಭಗವದ್ ಭಕ್ತನಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮತ್ತೆ 3 ವಿಶೇಷಗಳನ್ನು ಹೇಳ್ತಾ ಇದ್ದಾರೆ. ಕಾಮವಾಸನೆ, ಅರಿಷಡ್ವರ್ಗಗಳಲ್ಲಿ ಒಂದಾದಂತಹ ಕಾಮವಾಸನೆ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ತಾಪಸಿ, ಬ್ರಹ್ಮಚಾರಿ ಮತ್ತು ತಮಾಚ. ತಮಾಚ ಅಂದ್ರೆ ತಾಮಸ ಗುಣ. ಈ 3 ಗುಣಗಳನ್ನು ಇಲ್ಲದರೆ ಇರುವವನು ಶ್ರೀ ರಾಮಚಂದ್ರ ಪ್ರಭುವಿನ ದಾಸರಲ್ಲಿ, ರಾಮಚಂದ್ರ ಪ್ರಭುವಿಗೆ ದಾಸನಾಗಲಿಕ್ಕೆ ಅರ್ಹನು ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಇದು ಹೇಳಿದ್ದಾರೆ ಅಂತ ನಾವು ಕೂಲಂಕುಷವಾಗಿ ಇಂದಿನ ದಿನ ನೋಡೋಣ. ಮೊದಲನೇ ಸಾಲಿನಲ್ಲಿ ಅವರು ಹೇಳಿದ್ರು, ನಸೆ ಅಂತರಿ ಕಾಮಕಾರಿ ವಿಕಾರಿ.
ಯಾರಿಗೆ ಈ ಕಾಮವಾಸನೆ ಅನ್ನುವುದು ಇದೆ, ಅದು ಬಹಳ ಘಾತಕವಾದದ್ದು. ಇದು ಸಹಜವಾಗಿ ನಾಶವಾಗುವುದಿಲ್ಲ ಮನುಷ್ಯನಲ್ಲಿ, ಈ ಕಾಮವಾಸನೆ ಅನ್ನೋದಿಲ್ಲ. ಅದಕ್ಕೆ ಸಮರ್ಥರು ಹೇಳ್ತಾ ಇದ್ದಾರೆ, ಇದನ್ನ ಬೇರು ಸಹಿತ ಕಿತ್ತು ಹಾಕ್ಬೇಕಂತೆ. ಯಾಕೆ ಅಂದ್ರೆ ಈ ಕಾಮ ಜಾಗೃತ ಆಯ್ತು ಅಂದ್ರೆ, ಆ ಒಂದು ಆಸೆ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿತು ಅಂದ್ರೆ, ಅದು ಪೂರ್ಣತಃ ಕೈಗೂಡ್ಲಿಲ್ಲ ಅಂದ್ರೆ ಅದು ಕ್ರೋಧಕ್ಕೆ ಕಾರಣವಾಗುತ್ತೆ. ಆ ಕ್ರೋಧದಿಂದ ಮತ್ಸರ ಶುರು ಆಗುತ್ತೆ. ಮತ್ಸರದಿಂದ ಅಹಂಕಾರದಲ್ಲಿ ಕಡೆಗೊಳ್ಳುತ್ತೆ. ಅಂದ್ರೆ ಅಹಂಕಾರದಲ್ಲಾದಾಗ ಏನಾಗುತ್ತೆ, ನಮ್ಮ ನಾಶ ಆಗುತ್ತೆ. ಅದಕ್ಕೋಸ್ಕರ ಈ ಕಾಮವಾಸನೆ ಅನ್ನೋದನ್ನ ಬೇರು ಸಹಿತ ಕಿತ್ತು ಹಾಕಬೇಕು ಅಂತ ಹೇಳ್ತಾರೆ. ಇದಕ್ಕೆ ಈ ಕಾಮವಾಸನೆಗೆ ಬಹಳ ಒಂದು ಸೂಕ್ತವಾದ ಉದಾಹರಣೆ ಅಂದ್ರೆ ರಾಮಾಯಣದಲ್ಲಿ ಕೈಕೇಯ ಪಾತ್ರ. ಕೈಕೇಯಿ ಬಹಳ ಶೂರವಂತಳು, ಸೌಂದರ್ಯವಂತಳು, ಸುಂದರಿಯು ಇದ್ಲೋಳು. ಅವಳು ಯಾವಾಗ್ಲೂ ಸದಾ ದಶರಥನ ಸತ್ಸಂಗದಲ್ಲಿರುತ್ತಿದ್ದಳು. ಹೇಳಿ, ಅದು ಸತ್ಸಂಗ ಅಂತ ಉಪಯೋಗಿಸ್ತಾ ಇದ್ದಾರೆ. ದಶರಥನ ಸತ್ಸಂಗ ಅಂದ್ರೆ ದಶರಥ ಅಂತಹ ಮಹಾರಾಜ ಇದ್ದ. ಅವನನ್ನ ದೇವಲೋಕದ ಇಂದ್ರನಿಗೆ ಹೋಲಿಸ್ತಾ ಇತ್ತು. ಅಂಥ ರಾಜನ ಸಹವಾಸದಲ್ಲಿ ಇದ್ದಳು ಅವಳು. ಮತ್ತೆ ರಾಮನ ಮೇಲೆ ಬಹಳವಾದ ಪ್ರೀತಿ ಇತ್ತು ಅವಳು. ರಾಮ ಅಂದ್ರೆ ಬಹಳ ಬಹಳ ಪ್ರೀತಿ ಇತ್ತು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಅವಳು ತಾನು ಬಹಳ ಸೌಂದರ್ಯವತಿ ಅನ್ನೋ ಒಂದು ಅಭಿಮಾನ, ನಾನು ಬಹಳ ಸುಂದರಿ. ಮತ್ತೊಂದು, ದಶರಥನಿಗೆ ಯುದ್ಧದ ಸಂಕಟ ಕಾಲದಲ್ಲಿ ಸಹಾಯ ಮಾಡಿದ್ದು. ದಶರಥ ಮಹಾರಾಜನಿಗೆ ಯುದ್ಧದಲ್ಲಿ ಅವನ ಚಕ್ರ ಬಿದ್ದಾಗ ಚಕ್ರವನ್ನು ಹಿಡಿದು ಯುದ್ಧ ಮುಗಿಯೋ ತನಕ ಹಿಡಿದು ನಿಂತಿತ್ತು. ಹಾಗಾಗಿ ಆ ಬಹಳ ದಶರಥನಿಗೆ ಪ್ರೇಯಸಿಯಾದಂತಹ ರಾಣಿ ಕೈಕೇಯಿ. ಹಾಗಾಗಿ ಅವಳು ಏನು ಮನಸ್ಸಿನಲ್ಲಿ ಬೇಕು ಅಂತ ಇದ್ಲು, ಆ ವಸ್ತುಗಳಾಗಲಿ ಏನು ಅವಳ ಆಸೆಗಳಾಗಲಿ ತಕ್ಷಣ ಯಾವ ವಿರೋಧವಿಲ್ಲದೆ ಅದು ಸರಾಗವಾಗಿ ಆಗೋಗ್ತಾ ಇತ್ತು. ಹಾಗಾಗಿ ಅವಳಿಗೆ ಒಂದು ಮನಸ್ಸಿನಲ್ಲಿ ಅಹಂ ಇತ್ತು. ನಾನು ಏನು ಮನಸ್ಸು ಮಾಡ್ತೀನೋ ಅಂತಹ ಕೆಲಸಗಳು ಸರಾಗವಾಗಿ ಆಗಿ ಹೋಗುತ್ತೆ. ಈ ಅಭಿಮಾನ ಏನಾಯ್ತು, ತನ್ನ ಆಸೆಗಳು ಎಲ್ಲ ನೆರವೇರ್ತಾ ಇತ್ತು. ಮುಂದೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಒಂದು ಪ್ರಸಂಗ ಬಂದಾಗ, ಆಗ ಅವಳ ಜೊತೆಯಲ್ಲಿದ್ದಂಥ ಮಂಥರ ಅನ್ನೋ ಒಂದು ರೂಪದ ಮತ್ಸರ, ಆ ಮಂಥರೆ ಬಂದು ಅವಳಿಗೆ ಹೇಳ್ತಾಳೆ, ನಾಳೆ ರಾಮ ರಾಜ ಆಗ್ಬಿಟ್ರೆ ನಿನ್ನನ್ನ ಯಾರು ನೋಡೋದಿಲ್ಲ, ನಿನ್ನ ಮಗನ್ನ ಯಾರು ಬೆಲೆ ಕೊಡೋದಿಲ್ಲ ಅನ್ನೋ ಒಂದು ವಿಷಯಗಳನ್ನು ಅವಳ ಕಿವಿಯಲ್ಲಿ ತುಂಬುತ್ತಾಳೆ. ಹಾಗಾಗಿ ಅವಳ ಏನಾಯ್ತು, ಮತ್ಸರದಿಂದ ಅವಳು ಕೈಕೇಯಿ ಬಹಳ ಸಿಟ್ಟು ಬಂತು. ತನ್ನ ಆ ಆಸೆ ತೀರಿಸ್ಕೋಬೇಕಾಗಿತ್ತು. ಹಾಗಾಗಿ ಅವಳು ಆ ಸಮಾರಂಭಕ್ಕೆ ಹೋಗದಲೆ ತನ್ನ ಅಂತಃಪುರದಲ್ಲೇ ತಲೆಗೆಲ್ಲ ಕೇಶ ಕೆದರ್ಕೊಂಡು ನನ್ನ ಆಸೆ ಕೈಗೂಡಬೇಕು ಅನ್ನೋ ಒಂದು ಕಾಮದ ಆಸೆಯಿಂದ, ಹೇಗೆ ಒಂದೊಂದು ಆಸೆ, ಈ ಕಾಮದ ಆಸೆ ಶುರುವಾಯಿತು ಅಂದ್ರೆ ಅದನ್ನ ಆಗುವ ತನಕ ಅದು ಬಿಡೋದಿಲ್ಲ, ಪಟ್ಟಿಡಿದು. ಅದರಿಂದ ಕ್ರೋಧ ಹೆಚ್ಚಾಯ್ತು, ಗಲಾಟೆ ಆಯ್ತು, ಪೂರಾ ರಾಮಾಯಣ ನಡೆದು ಹೋಯ್ತು. ಅದಕ್ಕೆ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ, ಈ ಕಾಮವಾಸನೆ ಅನ್ನೋದು ಬಹಳ ಕೆಟ್ಟದ್ದು, ಇದನ್ನು ಬೇರೆ ಸಹಿತ ಕಿತ್ತು ಹಾಕಬೇಕು ಅನ್ನೋದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಯಾರ ಮನಸ್ಸಿನಲ್ಲಿ ವಿಕಾರ ಮತ್ತು ಕಾಮನೆಗಳು ಇರೋದಿಲ್ಲ, ಅವನು ತ್ರಿಗುಣದಲ್ಲಿ ಅವನು ಈ ಸತ್ವ ರಜ ತಮಸ್ಸ ಅದರೊಳಗೆ ಒಳ ಹೊಂದೋದಿಲ್ಲ, ಅವನಿಗೆ ಯಾವ ಗೊಂದಲ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ 3ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ನಿವಾಲಾಮನಿ ಲೇಷ ನಾಹಿ ತಮಾಚ. ನಿವಾಲಾಮನಿ ಯಾವಾಗಲೂ ಪರಮಾತ್ಮನಲ್ಲಿ ಒಂದಾಗಿರುವಂತಹದ್ದು ಯಾವುದು? ಯಾವ ಭಕ್ತನಲ್ಲಿ ಅಜ್ಞಾನದ ಯಾವ ಲವಲೇಶವೂ ಇರುವುದಿಲ್ಲ,
ಈ ತಮೋ ಗುಣ ಅನ್ನುವುದು ಇರೋದಿಲ್ಲ. ಅಂತವನು ಯಾವಾಗಲೂ ಪರಮಾತ್ಮನಲ್ಲಿ ಒಂದಾಗಿರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಏನು ಇಲ್ಲಿ ಈ 3 ಗುಣಗಳು, ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ ಗುಣ. ರಾಜಸಿಕ ತಾಮಸಿಕ ಗುಣಗಳು ಮೊದಲೇ ಈ ಸಾಧುಗಳಿಗಾಗ್ಲಿ ಸಂತರಿಗಾಗ್ಲಿ ಇದು ಇರೋದಿಲ್ಲ. ಅವರಲ್ಲಿ ಸಾತ್ವಿಕ ಗುಣ ಇರುತ್ತೆ, ಆದ್ರೆ ಅದನ್ನ ಅವರು ತೋರಿಸ್ಕೊಳ್ಳಲ್ಲ. ಅದರಲ್ಲಿ ಅವರು ಲಯ ಆ ಗುಣ ಅವರಲ್ಲೇ ಲಯ ಹೊಂದಿರುತ್ತೆ. ಅದಕ್ಕೆ ನಾವು ಭಗವಂತನಿಗೆ ಹೇಳ್ತೀವಿ, ಅವನಿಗೆ ಗುಣಾತೀತ, ಅವನಿಗೆ ಯಾವ ಗುಣಗಳೂ ಇಲ್ಲ. ಈ 3 ಗುಣಗಳು ಅವನಿಗೆ ಬಾಧಕವಾಗುವುದಿಲ್ಲ, ಅವನು ಗುಣಾತೀತ. ಅದೇ ರೀತಿ ಸಾಧಕರು ಈ ಗುಣಗಳನ್ನ, ಈ ತ್ರಿಗುಣಗಳ ಮೇಲೆ ಜಯ ಸಾಧಿಸ್ತಾರೆ. ಅಂದ್ರೆ ಅವರ ನಿಯಂತ್ರಣದಲ್ಲಿರುತ್ತೆ ಈ ಗುಣಗಳು. ಸಂದರ್ಭಕ್ಕೆ ಏನ್ ಬೇಕೋ ಆ ಗುಣಗಳನ್ನ ಅವರು ಅಲ್ಲಿ ಉಪಯೋಗಿಸ್ಕೊಳ್ತಾರೆ. ಆದರೆ ಸಾಮಾನ್ಯ ಮನುಷ್ಯರ ಮೇಲೆ ಗುಣಗಳಿಂದನೇ ಹಾವಿಯಾಗೋಗುತ್ತೆ. ಅವರಿಗೂ ಸಾಧುಗಳಿಗೂ ಸಾಮಾನ್ಯ ಜನರಿಗೂ ಇರುವ ಒಂದು ವ್ಯತ್ಯಾಸ. ಅವರ ಗುಣಗಳ ಮೇಲೆ ಸಂಪೂರ್ಣ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ, ಅವರು ನಿಯಂತ್ರಣದಲ್ಲಿರುತ್ತೆ. ಅದಕ್ಕೋಸ್ಕರ ಅಂತಹ ಅವರು ಶ್ರೀರಾಮಚಂದ್ರ ಪ್ರಭುವಿನ ದಾಸರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮೂರನೇ ಮತ್ತೆ ಹೇಳ್ತಾ ಇದ್ದಾರೆ ಅವರು 2ನೇ ಸ್ಥಾನದಲ್ಲಿ ಉದಾಸೀನ ಜೋ ತಾಪಸಿ ಬ್ರಹ್ಮಚಾರಿ. ಉದಾಸೀನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಉದಾಸೀನ, ತಾಪಸಿ ಮತ್ತು ಬ್ರಹ್ಮಚಾರಿ, ಈ 3 ಶಬ್ದಗಳನ್ನ ಇಲ್ಲಿ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಉದಾಸೀನ ಅಂದ್ರೆ ಏನಪ್ಪಾ? ಉದ್ ಅಂದ್ರೆ ಮೇಲೆ, ಆಸೀನ ಅಂದ್ರೆ ಸ್ಥಿರವಾಗುವುದು, ಮೇಲೆ ಸ್ಥಿರವಾಗುವುದು. ಈ ಉದಾಸೀನದಲ್ಲಿರೋರು ಯಾವ ತರ ಇರ್ತಾರೆ ಅಂದ್ರೆ, ಅವರ ಮುಂದೆ ಏನೇನೋ ಘಟನೆಗಳು ನಡೀತಾ ಇರತ್ತೆ, ಅವರು ಅಲ್ಲಿ ಕೂತಿರ್ತಾರೆ, ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದಕ್ಕೆ ಅವರು ತಾವು ಒಳಗಾಗೋದಿಲ್ಲ, ಅವರ ಮೇಲೆ ಯಾವ ಪರಿಣಾಮಗಳು ಬೀರೋದಿಲ್ಲ. ಅವ್ರಿಗೆ ಉದಾಸೀನರು ಅಂತ ಹೇಳ್ತಾರೆ. ಅಂದ್ರೆ ಅವರು ಪ್ರಪಂಚದಲ್ಲೇ ಇರ್ತಾರೆ, ಸುತ್ತಮುತ್ತ ಆಗು ಹೋಗುತ್ತಿರುವ ಯಾವ ಘಟನೆಗಳಲ್ಲೂ ನಾವು ಈಗ ಸಾಧಾರಣ ಮನೇಲಿ ಏನಾದ್ರು ಒಂದು ವಿಷಯಗಳು ನಡೀತಾ ಇದ್ರೆ ನಾವೇನ್ ಮಾಡ್ತೀವಿ, ಆ ವಿಷಯಗಳಲ್ಲಿ ನಮಗೆ ಗೊತ್ತಿಲ್ಲದಲೇ ಇದ್ರು, ನಮಗೆ ಅದರ ಸಂಬಂಧ ಇಲ್ಲದೆ ಇದ್ರು, ನಾವು ಅವರಿಗೆ ಒಂದು ಸಲಹೆ ಕೊಡ್ಲಿಕ್ಕೆ ನಾವು ಇನ್ವಾಲ್ವ್ ಆಗ್ತೀವಿ, ಕರೀದಲ್ಲೇನೆ ಇನ್ವಾಲ್ವ್ ಆಗ್ತೀವಿ. ಅಕ್ಕಪಕ್ಕದ ಮನೆಯವರು ಯಾರೋ ಜಗಳ ಆಡ್ತಾ ಇದ್ರೆ ನಾವು ಮಧ್ಯದಲ್ಲಿ ಹೋಗಿ ನಿಂತು ಮಾತಾಡಿ ಅವ್ರನ್ನ ಬಿಡಿಸ್ಲಿಕ್ಕೆ ಹೋಗ್ತೀವಿ. ಆದ್ರೆ ಈ ಉದಾಸೀನ ಅನ್ನೋರು ಹೇಗಿರ್ತಾರೆ, ಅವರಿಗೆ ಎಲ್ಲಿ ಸುತ್ತಮುತ್ತಲು ಏನಾಗ್ತಾ ಇದೆ ಅದು ಯಾವುದೂ ಸಹ ಅವರ ಮೇಲೆ ಪರಿಣಾಮ ಬೀರೋದಿಲ್ಲ. ಅವರು ತಾವು ತಮ್ಮಲ್ಲಿಯೇ ಇರ್ತಾರೆ. ಅವರು ಸದಾ ಕಣ್ಣು ಬಿಟ್ಕೊಂಡು ಕೂತಿರ್ತಾರೆ, ಎಲ್ಲ ಇರ್ತಾರೆ, ಆದ್ರೆ ಅದ್ರ ಮೇಲೆ ಅವ್ರ ಮೇಲೆ ಪರಿಣಾಮ ಬೀರೋದಿಲ್ಲ. ಉದಾಹರಣೆಗೆ ರಮಣ ಮಹರ್ಷಿಗಳು ಸುಮ್ಮನೆ ಕೂತಿರ್ತಿದ್ರು, ಕಣ್ಣು ಬಿಟ್ಟಿರ್ತಿದ್ರು, ಕಣ್ಣು ರೆಪ್ಪೆ ಸಹ ಅವ್ರದ್ದು ಅಲ್ಲಾಡ್ತಾ ಇರ್ಲಿಲ್ಲ, ಅವ್ರದ್ದು ದೃಷ್ಟಿ ಎಲ್ಲೋ ಇರ್ತಾ ಇತ್ತು. ಅವ್ರ ಹತ್ರ ಯಾರು ಹೋಗಿ ಏನ್ ಮಾತಾಡ್ಸಿದ್ರು ಅವ್ರು ಏನು ಮಾತಾಡ್ತಾನೆ ಇರ್ಲಿಲ್ಲ. ಈ ಪ್ರಪಂಚದ ಒಂದು ಅಂಟಿನಲ್ಲಿ ಇರ್ತಾ ಇರ್ಲಿಲ್ಲ, ಅವರು ತಮ್ಮದೇ ಆದ ತಮ್ಮ ಲೋಕದಲ್ಲಿ ಅವರು ಇರ್ತಾ ಇದ್ರು. ಅದೇ ರೀತಿ ವಿವೇಕಾನಂದರು ಒಳ್ಳೆ ಮೈಕಟ್ಟಾದಂತಹ ವ್ಯಕ್ತಿ, ಒಳ್ಳೆ ಅಚ್ಚುಕಟ್ಟಾದಂತಹ ವ್ಯಕ್ತಿ, ಒಳ್ಳೆಯ ಬಣ್ಣ. ಅವರು ಬ್ರಹ್ಮಚಾರಿ. ಅವರ ಜನದ ಹತ್ರ ಅವರು ಹೋದಾಗ ಸುಮಾರು ಜನ ಮಹಿಳೆಯರು ಅವರ ಹತ್ರ ಹೋಗ್ತಾ ಇದ್ರು. ಅಷ್ಟು ಜನ ಮಹಿಳೆಯರು ಹೋದ್ರು, ತಾವು ಅದರಿಂದ ಯಾವ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಬೀರ್ಲಿಲ್ಲ ಅವ್ರ ಮೇಲೆ. ಹಾಗೆ ಅಂಥವ್ರಿಗೆ ಉದಾಸೀನ ಅಂತ ಹೇಳಿ ಹೇಳ್ತಾರೆ. ಆ ಗುಣ ಒಂದು ಬಹಳ ಮುಖ್ಯವಾದದ್ದು. 2ನೇದು ತಾಪಸಿ ಅಂತ ಹೇಳಿದ್ರಿ. ತಾಪಸಿ ಅಂದ್ರೆ ಏನು? ತಪ ಅಂದ್ರೆ ಇದು ದೀರ್ಘ ಸಾಧನೆಯಿಂದ ಸಾಧುಗಳ ದೇಹದಲ್ಲಿ ತಾಪ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಗ್ನಿಯ ನಿರ್ಮಾಣ ಆಗುತ್ತೆ. ಆ ಅಗ್ನಿಯ ನಿರ್ಮಾಣಕ್ಕೆ ಅಂತಸ್ತಃ ಅಂತ ಹೇಳ್ತಾರೆ. ಆ ಅಗ್ನಿಗೆ ಆ ಒಂದು ಊರ್ಜಾ ಶಕ್ತಿ ಅವರಲ್ಲಿ ಹುಟ್ಕೊಳ್ಳುತ್ತೆ. ಅವರ ಒಂದು ತಾಪ, ಸಾಧುಗಳ ಒಂದು ದೀರ್ಘ ಸಾಧನೆಯಿಂದ ಅವರ ಮನಸ್ಸಿನಲ್ಲಿ, ಅವರ ದೇಹದಲ್ಲಿ ಒಂದು
ಜ್ವಾಲ ಚಾಪ ಒಂದು ಕೂರಿಸುತ್ತೆ. ಇದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ಈ ಸಾಧುಗಳಿಗೆ 2 ತರ ಅಗ್ನಿಗಳು ಇರುತ್ತೆ ಗೊತ್ತಾಗುತ್ತೆ. ಒಂದು ಯೋಗಾಗ್ನಿ, ಮತ್ತೊಂದು ಜ್ಞಾನಾಗ್ನಿ. ಅದೇ ಸಾಮಾನ್ಯ ಜನರಲ್ಲಿ ಕ್ರೋಧಾಗ್ನಿ ಮತ್ತು ಕಾಮಾಗ್ನಿ ಇದೆ. ಸಾಧು ಸಂತರಲ್ಲೂ ಸಾಮಾನ್ಯ ಜನರಲ್ಲಿ ಇರುವುದು, ಅವರಲ್ಲಿ ಇರುವುದು ಯೋಗಾಗ್ನಿ ಮತ್ತು ಜ್ಞಾನಾಗ್ನಿ. ಇದು ಅವರ ಒಂದು ಸಾಧನೆಯಿಂದ ಪಡೆದುಕೊಳ್ಳುವಂತ. ಆದರೆ ಸಾಮಾನ್ಯ ಮನುಷ್ಯನಿಗೆ ಬರುವುದು ಕ್ರೋಧಾಗ್ನಿ ಮತ್ತು ಕಾಮಾಗ್ನಿ. ಈ ಸಾಧುಗಳು ಯೋಗಾಗ್ನಿಯಿಂದ ಏನಾಗುತ್ತೆ, ಅವರಲ್ಲಿ ಆ ಯೋಗಾಗ್ನಿ ಬಂದಿದ್ರಿಂದ ಅವರಿಗೆ ಕ್ರೋಧಾಗ್ನಿ ಮತ್ತು ಕಾಮಾಗ್ನಿ ಅನ್ನೋದು ನಾಶವಾಗಿ ಹೋಗುತ್ತೆ. ಅದಕ್ಕಾಗಿ ಅವ್ರು ಯಾವುದೇ ಒಂದು, ಈ ತಾಪಸಿಗಳು ಅಂದ್ರೆ ಈ ಸಾಧುಗಳು ಏನ್ ಹೇಳ್ತಾರೆ, ಯಾವುದೇ ಒಂದು ಕ್ರಿಯೆಗೂ ಅವರು ಪ್ರತಿಕ್ರಿಯೋದಿಲ್ಲ, ಯಾವೊಂದು ಸದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವರು ಯಾವುದೇ ವಿಷಯಕ್ಕಾಗಿ ಅವರು ಮತ್ತೆ ಕ್ಷಮ ಮತ್ತು ಸಹನಶೀಲತೆಯನ್ನ ಪಾಲಿಸ್ತಾ ಬರ್ತಾರೆ. ಮತ್ತೆ ಈ ತಾಪಸಿ ಕಾಯಿಕ, ವಾಚಿಕ ಮತ್ತು ಮಾನಸಿಕ, ಈ 3 ಶಬ್ದಗಳಲ್ಲಿ ಬಹಳ ನಿಯಮವಾಗಿ ಒಳಪಟ್ಟಿರ್ತಾರೆ. ಕಾಯಿಕ ಅಂದ್ರೆ ಅವರ ದೇಹವನ್ನು ದೇವರ ಕಾರ್ಯಕ್ಕಾಗಿ ಮೀಸಲಾಗಿಟ್ಟಿದೆ. ಅವರ ದೇಹ ಏನು ಬಂದಿದ್ದಾರೆ ಇಲ್ಲಿ, ಅವರ ದೇವರ ಕೆಲಸ ಬಿಟ್ಟರೆ ಬೇರೆ ಯಾವುದಕ್ಕೂ ಕೆಲಸ ಉಪಯೋಗಿಸೋದಿಲ್ಲ. ಎಲ್ಲಾ ಕಾರ್ಯ ಆ ದೇವ ಕಾರ್ಯಕ್ಕಾಗಿ. ಹಾಗೆ ವಾಚಿಕ, ಅವರ ಮಾತು ಯಾರ ಮನಸ್ಸಿಗೂ ನೋವಾಗೋದಿಲ್ಲ. ಸಾಧುಗಳು ನಾವು ನೋಡಿದೀವಿ, ಎಷ್ಟೋ ಜನ ಸಾಧುಗಳು ಸಂತುಗಳು ಬಂದು ಹೇಳ್ತೀವಿ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ, ಅವರು ಇನ್ನೊಂದ್ಸಲಿ ಮತ್ತೊಮ್ಮೆ ಕೇಳ್ಬೇಕು ಅವರ ಶಬ್ದಗಳನ್ನ ಅಂತ. ಹಾಗೆ ಅವರು ಮಾತಾಡೋದು ವಾಚಿಕ ಅಂದ್ರೆ ಅವರ ಮಾತಿನಿಂದ ಯಾರಿಗೂ ಮನಸ್ಸು ನೋವಾಗದಂತೆ ಮಾತನಾಡುವುದು. ಹಾಗೂ ಮಾನಸಿಕ, ಕಾಯಿಕ, ವಾಚಿಕ, ಮಾನಸಿಕ. ಈ ಮಾನಸಿಕ ಅಂದ್ರೆ ಬೇರೆಯವರಿಗೆ ನಿಂದ ಮತ್ತು ಅಪಮಾನಗಳನ್ನು ಬೇರೆಯವರಿಂದ ಆಗುವಂತ ಯಾರು ಸಾಧುಗಳು ಸಂತುಗಳಿಗೆ ಜನ ತಮ್ಮ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಆದರೆ ಅವರು ಅದಕ್ಕೆ ಯಾವುದಕ್ಕೂ ಒಳಗಾಗೋದಿಲ್ಲ. ಅವ್ರು ಯಾವ ಒಂದು ಪ್ರತಿಕ್ರಿಯೆನೂ ಕೊಡೋದಿಲ್ಲ. ಅವ್ರು ಏನ್ ಮಾತಾಡಿದ್ರು, ಯಾರು ಏನ್ ಮಾತಾಡಿದ್ರು, ಕೆಟ್ಟದ್ದು ಹೇಳಿದ್ರು ಅವರು ಅದೇ ಸ್ಥಿತಿಯಲ್ಲಿ ಇರ್ತಾರೆ, ಒಳ್ಳೇದು ಹೇಳಿದ್ರು ಅವರು ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಅವರ ಸ್ಥಿತಿ ಬದಲಾವಣೆ ಆಗೋದಿಲ್ಲ, ಪ್ರತಿಕ್ರಿಯೆ ಬರೋದಿಲ್ಲ. ಹೀಗೆ ಕಾಯಿಕ, ವಾಚಿಕ, ಮಾನಸಿಕ ಈ 3 ತಮ್ಮ ಅಂಕುಶದಲ್ಲಿಟ್ಕೊಂಡವರು ತಾಪಸಿ. ಸೊ ಉದಾಸೀನ, ತಾಪಸಿ, 3ನೇದಾಗಿ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ಏನಪ್ಪ? ನಾವು ಸಾಧಾರಣ ಏನ್ ಹೇಳ್ತೀವಿ, ಬ್ರಹ್ಮಚಾರಿ ಅಂದ್ರೆ ಯಾರು, ಅವನು ಜೀವನ ಪರ್ಯಂತ ಮದುವೆಯಾಗದಲೇ ಇರೋನು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಬ್ರಹ್ಮಚಾರಿ ಮೂಲ ಅರ್ಥ ಅಂದ್ರೆ ಬ್ರಹ್ಮಣಿ ಚರತಿ. ಏನದು ಬ್ರಹ್ಮಣಿ ಚರತಿ ಅಂದ್ರೆ ಸದಾ ಬ್ರಹ್ಮನಲ್ಲಿ ಇರುವವನು, ಬ್ರಹ್ಮ ಪ್ರಾಪ್ತಿಗಾಗಿ ಚಡಪಡಿಸುತ್ತಿರುವವನು, ಇವನಿಗೆ ಇದು ನಿಜವಾದ ಬ್ರಹ್ಮಚಾರಿ ಅಂತ. ಬ್ರಹ್ಮಚಾರಿ ಅಂದ್ರೆ ಹೀಗಿರ್ತಾನೆ, ಸದಾ ಅವನು ಬ್ರಹ್ಮನ ಚಿಂತನೆಯಲ್ಲಿರ್ತಾನೆ, ಅವನಲ್ಲಿ ಯಾವ ವಿಲಕ್ಷಣಗಳು ಇರೋದಿಲ್ಲ, ಅಂತವನಿಗೆ ಬ್ರಹ್ಮಚಾರಿ ಅಂತ. ಹೀಗೆ ಉದಾಸೀನ, ತಾಪಸಿ, ಬ್ರಹ್ಮಚಾರಿ ಈ 3 ಗುಣಗಳನ್ನು ಪಡೆದವನು, ಇಂತಹ ಗುಣಗಳೆಲ್ಲ ಇರುವವನು ಶ್ರೀರಾಮಚಂದ್ರ ಪ್ರಭುವಿನ ದಾಸನೇ ಆಗಲಿಕ್ಕೆ ಸಾಧ್ಯ ಅಂತ ಸಮರ್ಥ ರಾಮದಾಸರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ 51ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮದೇ ಮತ್ಸರೇ ಸಾಂಡಿಲಿ ಸರ್ವಬುದ್ಧಿ, ಮದೇ ಮತ್ಸರೇ ಸಾಂಡಿಲಿ ಸ್ವಾರ್ಥ ಬುದ್ಧಿ, ಪ್ರಪಂಚಿಕ ನಾಹಿ ಜಯಾತೆ ಉಪಾಧಿ, ಸದಾ ಬೋಲನೆ ನಮ್ರ ವಾಚಾ ಸುವಾಚಾ,
जगी धन्यतो दास सर्वोत्तमाचा जय जय ರಘುವೀರ ಸಮರ್ಥ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಮದೇ ಮತ್ಸರಿ ಸಾಂಡಲಿ ಸಾತ ಬುದ್ಧಿ. ಯಾರು ಪ್ರಪಂಚದ ಉಪಾಧಿರಹಿತನು, ಪ್ರಪಂಚಕ್ಕೆ ಅಂಟಿಕೊಳ್ಳದಲೇ ಇರೋನು, ಅವನು ಹೇಗಿರ್ತಾನೆ? ಮದ ಮತ್ಸರ ಮತ್ತು ಸ್ವಾರ್ಥ ಬುದ್ಧಿ ಬಿಟ್ಟಿರುವವನು. ಮತ್ತು ಹೇಳ್ತಾರೆ ಪ್ರಪಂಚಿಕ ನಾಹಿ ಜಯಾತೆ ಉಪಾಧಿ. ಯಾವಾಗಲೂ ನಮ್ರತೆಯಿಂದ ಇರ್ತಾನೆ, ಮಧುರವಾಗಿ ಮಾತನಾಡುವವನಿರ್ತಾನೆ. ಅವ್ರು ಹೇಳ್ತಾ ಇದ್ದಾರೆ ಸದಾ ಬೋಲನೆ ನಮ್ರ ವಾಚಾ ಸುವಾಚ. ವಾಚ ಅವನು ಮಾತಾಡುವ ರೀತಿ ಏನಿರುತ್ತೆ ಅಂದ್ರೆ ಸದಾ ಮಧುರವಾಗಿ ನಮ್ರತೆ ಅಂತ ಇರ್ತಾರೆ. ಇಂಥ ಗುಣವುಳ್ಳವನು ಆ ಸರ್ವೋತ್ತಮನಾದ ರಾಮಚಂದ್ರ ಪ್ರಭುವಿಗೆ ದಾಸನಾಗಲಿಕ್ಕೆ ಅರ್ಹನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಹೇಳಿದ್ರೆ ಇಲ್ಲಿ ಮತ್ತೆ ಬಂತು ಉಪಾಧಿ. ಈ ಉಪಾಧಿ ಅಂದ್ರೆ ಏನು? ಎಲ್ಲ ಈ ಪ್ರಪಂಚಕ್ಕೆ ಅಂಟುಕೊಳ್ಳದಲೇ ಇರೋನು, ಪ್ರಪಂಚದಲ್ಲಿ. ಇದಕ್ಕೆ ಒಂದು ಘಟನೆ ಅಂದ್ರೆ ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಕತೆ ಇಲ್ಲಿ ತಗೋಬಹುದು. ಬ್ರಹ್ಮಚೈತನ್ಯ ಮಹಾರಾಜರು ಅವರ ತಾಯಿನ ಗೋಂದಾವಲಿಯಿಂದ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರಂತೆ. ತಾಯಿಗೆ ಹೇಳಿದ್ರು, ಅಮ್ಮ ನಾವು ನಾಳೆ ಬೆಳಗ್ಗೆ ಕಾಶಿ ಯಾತ್ರೆಗೆ ಹೊರಡ್ಲಿಕ್ಕೆ ರೆಡಿಯಾಗು, ನಾವು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದೀವಿ. ತಾಯಿಗೆ ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ತಾಯಿ ತನ್ನ ಏನೇನಲ್ಲಿಗೆ ತಗೋಬೇಕಾಗಿದ್ದ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಕಾಶಿ ಯಾತ್ರೆಗೆ ಹೊರಡುವ ಸಮಯ ಬಂತು. ಹೊರಟಾಗ ಅವ್ರ ತಾಯಿಗೆ ಒಂದು ಮನಸ್ಸಿನಲ್ಲಿ ಏನೋ ಒಂಥರ ಆಗ್ತಾ ಇತ್ತಂತೆ. ಅದಕ್ಕೆ ಮಹಾರಾಜರು ತಾಯಿನ ನೋಡ್ಬಿಟ್ಟು ಕೇಳಿದ್ರಂತೆ, ಯಾಕಮ್ಮ ಏನಾಯ್ತು, ಏನಾಗ್ತಾ ಇದೆ? ಅದಕ್ಕೆ ಮಹಾರಾಜರು ಹೇಳಿದ್ರಂತೆ, ಅವ್ರ ತಾಯಿ ಹೇಳಿದ್ರಂತೆ, ಅಲ್ಲಪ್ಪ ಆಗಿನ ಕಾಲದಲ್ಲಿ ಈಗಿನ ತರ ರೈಲಿನ ವ್ಯವಸ್ಥೆ ಆಗ್ಲಿ ಮತ್ತೆ ವಿಮಾನದ ವ್ಯವಸ್ಥೆ ಆಗ್ಲಿ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ತಿಂಗಳಾನುಗಟ್ಲೆ ಹೋಗ್ಬೇಕಾಗಿತ್ತು ಕಾಶಿ ಯಾತ್ರೆ. ಅಲ್ಲಪ್ಪ ನಾವು ಕಾಶಿ ಯಾತ್ರೆಗೆ ಹೋಗ್ತಾ ಇದೀವಿ, ಮನೆ ತುಂಬಾ ಸಾಮಾನೆಲ್ಲ ಇದೆ, ಇಲ್ಲಿ ಮನೆಗೆ ಬೀಗ ಹಾಕಿ ಹೋಗ್ಬೇಕು, ಇಲ್ಲಿ ಮನೇನ ಯಾರು ನೋಡ್ಕೊಳ್ತಾರೆ? ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಉಪಾಧಿ ಅಂದ್ರೆ ಏನು ಅಂದ್ರೆ ಈ ಸಂಸಾರದ, ನಾವು ಹೋಗ್ತಾ ಇರೋದೆಲ್ಲಿ ಕಾಶಿ ಯಾತ್ರೆಗೆ. ಆದ್ರೆ ಕಾಶಿ ಯಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಮನಸ್ಸಿನೊಳಗೆ ಬರ್ತಾ ಇದೆ, ಇಷ್ಟೆಲ್ಲ ಸಾಮಾನಿದೆ, ಏನಾಗತ್ತೆ, ಏನು ಒಂದು ಆತಂಕ ಆಗ್ತಾ ಇದೆ. ಆಗ ಮಹಾರಾಜರು ಹೇಳಿದ್ರಂತೆ, ಇಷ್ಟೇ ಏನಮ್ಮ ನಿಂದ ಯೋಚನೆ, ಅದಕ್ಯಾಕಷ್ಟು ಯೋಚನೆ ಮಾಡ್ತೀಯ ಅಂತ ಹೇಳಿ ಅಲ್ಲೇ ಒಬ್ರು ಚಿಂತು ಬುವ್ವ ಅಂತ ಇದ್ರಂತೆ, ಅವ್ರನ್ನ ಕರೆದ್ರಂತೆ. ಚಿಂತು ಬುವ್ವ ಬಾಪ್ಪ ಇಲ್ಲಿ ಬಂದ್ರಂತೆ. ಬಂದ ತಕ್ಷಣ ಹೇಳಿದ್ರಂತೆ, ಒಂದ್ ಸ್ವಲ್ಪ ತುಳಸಿ ಪತ್ರೆ ಕಿತ್ಕೊಂಡ್ಬರಪ್ಪ ಅಂತ ಹೇಳಿ ತುಳಸಿ ಪತ್ರೆ ಕಿತ್ಕೊಂಡ್ಬಂದ್ರಂತೆ. ಮಹಾರಾಜರು ಏನ್ ಮಾಡಿದ್ರು, ಆ ತುಳಸಿ ಪತ್ರೆ ಮೇಲೆ ನೀರ್ ಹಾಕಿ ಅವ್ರ ಮನೆ ಹೊಸ್ಲು ಮೇಲೆ ಬಾಗಿಲ ಮೇಲೆ ಬಿಟ್ರಂತೆ. ಬಿಟ್ಬಿಟ್ಟು ಅಲ್ಲಿದ್ದ ಜನಗಳಿಗೆಲ್ಲ ಹೇಳಿದ್ರಂತೆ, ನೋಡಪ್ಪ ನಿಮ್ಗೆ ಏನೇನು ಸಾಮಾನ್ ಬೇಕೋ ಎಲ್ಲ ತಗೊಂಡು ಹೋಗಿ. ಅಲ್ಲಿದ್ದ ಜನಗಳೆಲ್ಲ ಏನ್ ಮಾಡಿದ್ರು, ಎಲ್ಲ ಮನೇಲಿ ಹೋದ್ರು. ಮಹಾರಾಜರ ಮನೆಯಲ್ಲಿ ಇದ್ದಂತ ಏನೇನು ಸಾಮಾನು ಯಾರಿಗೆ ಏನು ಬೇಕೋ ಅದನ್ನೆಲ್ಲ, ದವಸ ಧಾನ್ಯಗಳು, ಹಾಸಿಗೆ, ಬಟ್ಟೆ, ಬರೆ ಏನೇನಿತ್ತೋ ಅದನ್ನೆಲ್ಲರೂ ತಗೊಂಡು 10 ನಿಮಿಷದ ಒಳಗೆ ಅವರ ಮನೆ ಪೂರ್ಣತಃ ಖಾಲಿ ಆಯ್ತಂತೆ. ಮನೆ ಒಳಗೆ ಏನೂ ಇರ್ಲಿಲ್ಲ. ಆಗ ಮಹಾರಾಜರು ಹೇಳಿದ್ರಂತೆ, ಅಮ್ಮ ಈಗ ಸಮಾಧಾನ ಆಯ್ತಾ, ಹೋಗೋಣ ಕಾಶಿ ಯಾತ್ರೆಗೆ? ಆ ತಾಯಿ ಹೇಳಿದಂತೆ, ಅಯ್ಯೋ ಏನಪ್ಪಾ ಗಣು, ಅವ್ರ ಹೆಸರು ಗಣು ಅಂತ ಕರೀತಾ ಇದ್ರು ತಾಯಿ. ಆ ತಾಯಿ ಹೇಳಿದಂತೆ, ಗಣು ನೀನೇನೋ ದಾಡಿ ಮೀಸೆ ತೆಗೆದುಕೊಂಡು ಬದಲಾಗಿದ್ಯಾ ಅನ್ಕೊಂಡಿದ್ನಪ್ಪ, ಆದ್ರೆ ನೀನು ಮಾತ್ರ ಬದಲಾಗಿಲ್ಲ. ನೀನ್ ಹೇಗಿದ್ಯೋ ಹಾಗೇ ಇದೆಯಾ. ಅಂದ್ರೆ ಅವರಿಗೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಮಹಾರಾಜರಿಗೆ. ಇದನ್ನ ಉಪಾಧಿ ರಹಿತ ಅಂತ ಹೇಳ್ತಾರೆ. ಇಂತಹ ಉಪಾಧಿ ರಹಿತರು ಯಾರಿರ್ತಾರೆ, ಅವನು ಪ್ರಭು ರಾಮಚಂದ್ರನ ದಾಸನಾಗಲಿಕ್ಕೆ ಅರ್ಹ ಅಂತ ಹೇಳ್ತಾರೆ.
ಅದನ್ನೇ ಒಂದು ನಾವು ಈ ಒಂದು ವ್ಯಂಗ್ಯವಾಗಿ ನೋಡಬೇಕು ಅಂತಂದ್ರೆ, ಕೆಲವು ಸಲಿ ನಾವು ಈ ಚಲನಚಿತ್ರ ನೋಡ್ಲಿಕ್ಕೆ ಹೋದಾಗ, ಫಿಲಂ ನಲ್ಲಿ ನೋಡ್ಲಿಕ್ಕೆ ಹೋದಾಗ ಕೆಲವು ಸ್ಟಂಟ್ಸ್ ಮಾಡ್ತಾ ಇರ್ತಾರೆ. ಮೇಲಿಂದ ಹಾರೋದಾಗ್ಲಿ, ಮನೆ ಮೇಲಿಂದ ಬೀಳೋದಾಗ್ಲಿ. ಈ ಅಕ್ಷಯ್ ಕುಮಾರ್ ಫಿಲಂ ಅಲ್ಲಿ ಇದು ಬಹಳ ಇರುತ್ತೆ. ಬೈಕ್ ಇಂದ ಕಾರ್ ಮೇಲೆ ಹಾರೋದಾಗ್ಲಿ, ಇದೆಲ್ಲ ತೋರಿಸ್ತಾ ಇರ್ತಾರೆ. ಆಗ ಅದ್ರ ಕೆಳಗಡೆ ಒಂದು ಅಡ್ವರ್ಟೈಸ್ ಕೊಡ್ತಾ, ಒಂದು ನೋಟಿಂಗ್ ಕೊಡ್ತಾ ಇರ್ತಾರೆ, ನಾಟ್ ಟು ಬಿ ಪ್ರಾಕ್ಟೀಸ್ಡ್ ಅಟ್ ಹೋಮ್ ಅಂತ. ಅಂದ್ರೆ ಇದನ್ನ ನೀವು ಮನೆ ಒಳಗೆ ಮಾಡಬೇಡಿ, ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಸಾಹಸ ಕಾರ್ಯಗಳನ್ನ, ಅದನ್ನ ಮನೆಯಲ್ಲಿ ಮಾಡಬೇಡಿ. ಹಾಗೆಯೇ ಇಲ್ಲಿ ಮಹಾರಾಜರು ಅವರ ತಾಯಿಯನ್ನ ಕಾಶಿ ಯಾತ್ರೆಗೆ ಕರ್ಕೊಂಡು ಹೊರಟಿದ್ರು. ಅವರ ತಾಯಿ ಮನಸ್ಸನ್ನ ಪೂರಾ ಕಾಶಿ ಯಾತ್ರೆಯಲ್ಲಿ ಇರೋದಕ್ಕೋಸ್ಕರವಾಗಿ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಅವರು ತೆಗೆದುಕೊಟ್ಟು ಅದೇ ಅವರು ತುಳಸಿ ಪತ್ರೆ ಇಟ್ಟು ಬಂದ್ರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕತೆ ಕೇಳಿ ಹೋಗಿ ಮನೆಯೊಳಗೆ ಹೋಗಿ ನಾವು ಮಹಾರಾಜರು ಮಾಡಿದ್ರು ಅಂತ ನಮ್ಮ ಮನೆ ವಸ್ತುಗಳನ್ನು ಮೇಲೆ ತುಳಸಿ ಪತ್ರೆ ಇಡಬೇಡಿ ಅನ್ನೋದು ಇದು ಒಂದು ವ್ಯಂಗ್ಯವಾದ ಒಂದು ಗಮ್ಮತ್ತಿನ ವಿಷಯ ಎಲ್ಲದೆ. ಆದರೆ ನಾವು ನಿಜವಾಗಲೂ ಆ ರಾಮಚಂದ್ರ ಪ್ರಭುವಿನ ದಾಸರಾಗ್ಲಿಕ್ಕೆ ಬೇಕು ಅಂದ್ರೆ ಈ ಉಪಾಧಿಯನ್ನ ಬಿಟ್ಕೋಬೇಕು. ಮತ್ತು ಅವ್ರು ಇಲ್ಲಿ ಇದ್ರೊಳಗೆ ಹೇಳ್ತಾ ಇದ್ದಾರೆ, ಮದ ಮತ್ಸರ ಸ್ವಾರ್ಥ ಬುದ್ಧಿಗಳನ್ನ ಬಿಡಬೇಕು. ಈ ಪ್ರಾಪಂಚಿಕದಲ್ಲಿ ಇದ್ದಾಗ ಇವಕ್ಕೆ ನಾವು ಅಂಟ್ಕೊಳ್ಬಾರ್ದು, ಈ ಸ್ವಾರ್ಥಕ್ಕೆಲ್ಲ ಅಂಟ್ಕೋಬಾರ್ದು. ನಮ್ಗೆ ಏನಿದೆ ಮದ ಮತ್ಸರ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಂಥ ಕಡೆ ಇಂಥ ಪೋಸ್ಟ್ ಅಲ್ಲಿ ಇದ್ದೀನಿ ನಾನು ಅನ್ನುವುದು ಒಂದು ಅಹಂಕಾರ, ಅಹಂ ಇರುತ್ತೆ. ಅದೆಲ್ಲ ಇರಬಾರ್ದು. ಇದು ಏನು ಮಾಡ್ತಾ ಇದೀವೋ ಇದು ಆ ರಾಮನ ಕೊಟ್ಟಿರುವಂತಹ ಕೆಲಸ, ಅವನ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನಸ್ಸಿನಲ್ಲಿರ್ಬೇಕು. ಅದು ಬಿಟ್ಟು ನಾವು ನಮ್ಮ ಸೊಸೈಟಿಲಿ ನಮ್ಮ ಸ್ಟೇಟಸ್ಗೂ ಮೇಂಟೈನ್ ಮಾಡ್ತೀವಿ. ನಾನು ಅಂಥವನು, ನಾನಂತ MD, ನಾನು CEO, ಈ ಕಂಪನಿ CEO ಅಂತೇಳಿ ಇಂಥದ್ದೆಲ್ಲ ಇರಬಾರ್ದು. ಇಂಥವಕ್ಕೆಲ್ಲ ನಾವು ಅಂಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮದ ಮತ್ಸರದಿಂದ ಮನುಷ್ಯನ ಬುದ್ಧಿ ಸಂಕುಚಿತವಾಗುತ್ತದೆ, ಸಂಕುಚಿತವಾಗಿ ಸ್ವಾರ್ಥ ಬುದ್ಧಿ ಬೆಳೆಯುತ್ತಂತೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಈ ಮದ ಮತ್ಸರ ಅನ್ನೋದನ್ನ ಬಿಟ್ಬಿಡಿ. ಈ ಸಂತರು ಸಾಧುಗಳಿಗೆ ಮದ ಮತ್ಸರ ಅನ್ನೋದು ಅವರು ಮನಸ್ಸಿನಿಂದ ಬೇರು ಸಹಿತ ಕಿತ್ತಾಕಿರ್ತಾರಂತ. ಅವರಿಗೆ ಈ ಮದ ಮತ್ಸರಗಳ ವಿಷಯಗಳಲ್ಲಿ ಅವ್ರಿಗೆ ಒಂದು ಸ್ವಲ್ಪವನ್ನು ಅವರ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಬೀರೋದಿಲ್ಲ. ಅದಕ್ಕೆ ಯಾವ ತರ ಇದನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕು ಅಂತಂದ್ರೆ, ಅದಕ್ಕೆ ಮತ್ತೆ ಮಹಾರಾಜರು ಹೇಳ್ತಾರೆ ಇಲ್ಲಿ, ಭಗವಂತನ ನಾಮ ಔಷಧಿ, ಭಗವಂತನ ನಾಮ ಔಷಧಿಯನ್ನ ಹನಿ ಹನಿಯಾಗಿ ನಮ್ಮ ದೇಹದಲ್ಲಿ ತಗೊಳ್ತಾ ಇದ್ದಾಗ ಮೊಟ್ಟ ಮೊದಲಿಗೆ ನಮಗೆ ಏನು ಎಲ್ಲ ಒಂದು ವಸ್ತುಗಳ ಮೇಲೆ ಆಸಕ್ತಿ ಬೀಳ್ತಾ ಇರುತ್ತೆ. ಯಾವುದೋ ಒಂದು ವಸ್ತು ನೋಡ್ತೀವಿ, ಇದು ನಮ್ಮನೇಲಿಲ್ಲ, ನಾವು ತಗೋಬೇಕು, ಅವ್ರ ಮನೇಲಿ ಅದಿದೆ, ಇಂಥ ಆಸಕ್ತಿ ಏನಿದೆ, ಈ ನಾಮ ಔಷಧಿಯನ್ನ ನಾವು ದಿನೇ ದಿನೇ ತಗೊಳ್ತಾ ಇದ್ರೆ ಅದು ಆ ನಮ್ಮ ಮನಸ್ಸಿನ ಮೇಲೆ ಆಸಕ್ತಿಯ ಮೇಲೆ ಪರಿಣಾಮ ಬೀರುತ್ತಂತೆ. ಅದಕ್ಕೆ ನಾಮೌಷಧ ಬಹಳ ಮುಖ್ಯವಾದದ್ದು. ಪ್ರತಿದಿನ ಬಾಕಿ ರೋಗ ರುಜಿನಗಳಿಗೆ ವೈದ್ಯರು ಬರ್ಕೊಡ್ತಾರೆ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಅಂತ. ಆದ್ರೆ ಈ ಮಹಾರಾಜರು ಕೊಟ್ಟಿರುವಂತಹ ನಾಮ ಔಷಧಿಯನ್ನು ಪ್ರತಿದಿನ ಎಷ್ಟು ಸಲವಾದರೂ ಹೆಚ್ಚು ಹೆಚ್ಚು ಆ ನಾಮ ಔಷಧಿಯನ್ನು ನಾವು ತಗೊಳ್ತಾ ಇರಬೇಕು. ಆ ನಾಮ ಔಷಧಿಯನ್ನು ನಾವು ತಗೊಳ್ತಾ ಇದ್ರೆ ನಮ್ಮ ಹೊರಗಿನ ಈ ಪ್ರಪಂಚದ ಮೇಲಿನ ಆಸಕ್ತಿ ಕಡಿಮೆಯಾಗಿ ಭಗವಂತನತ್ತ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಇದನ್ನೆಲ್ಲ ನಾವು ನೋಡಿದ್ರೆ, ಈಗ ಇಂಥ ವಿಷಯಗಳನ್ನು ನಾವು ಕೇಳಿದಾಗ ನಾವು ಇಂದಿನದಿಂದಲೇ ನಾವು ನಿರ್ಧಾರ ಮಾಡಬೇಕು, ಇಂಥ ನಾಮ ಔಷಧಿಯನ್ನು ನಾವು ಈಗಿಂದಲೇ ತೆಗೆದುಕೊಳ್ಳಕ್ಕೆ ಶುರು ಮಾಡಬೇಕು. ಯಾಕೆ ಅಂದ್ರೆ ಯಾವ ಕಷ್ಟವಿಲ್ಲದೆ ಬರೇ ನಾಮ ಸ್ಮರಣೆಯಿಂದ ಒಂದು ಆಸಕ್ತಿ, ವಸ್ತುವಿನ ಮೇಲಿನ ಆಸಕ್ತಿ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಇದನ್ನೇ
ಮಹಾರಾಜರಾಗ್ಲಿ, ಏಕನಾಥರಾಗ್ಲಿ, ತುಕಾರಾಮರಾಗ್ಲಿ, ಗೋರಕುಂಬಾರ, ಇವರೆಲ್ಲ ಬಹಳ ಉತ್ತಮವಾದ ಜೀವನವನ್ನು ನಡೆಸಿದ್ರು. ಎಲ್ಲಿ ನಡೆಸಿದ್ರು? ಅವರೆಲ್ಲಿ ಕಾಡಲ್ಲಿ ಹೋಗಿ ಮೇಡಲ್ಲಿ ಹೋಗಿ ನಡೆಸಲಿಲ್ಲ. ಪ್ರಪಂಚದಲ್ಲಿ ಇದ್ದು, ಎಲ್ಲ ಜನ ಮಧ್ಯಗಳು ಇದ್ದು ಅವರ ಜೀವನವನ್ನು ಆನಂದವಾಗಿ ಕಳೆದ್ರು. ಅವರಿಗೆ ಯಾವ ಬಂಧನವೂ ಇರಲಿಲ್ಲ. ಅವರು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೇಳಿ, ಅವ್ರು ಯಾವ ಟೈಮಲ್ಲ ಏನೇ ಬಂದ್ರು ರೆಡಿ. ಅವರು ತುಳಸಿ ಪತ್ರ ಇಡ್ಲಿಕ್ಕೆ ರೆಡಿ ಇದ್ರು. ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು ಇದೆಲ್ಲ ಬಂದಿರೋದು ಆ ಭಗವಂತನಿಂದ. ಆ ಭಗವಂತನಿಂದ ಬಂದಿರೋದ್ರಿಂದ ಇದರ ಮೇಲೆ ನಮ್ಮ ಯಾವ ಹಕ್ಕು ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ತಮ್ಮ ಯಾವ ಈ ವಸ್ತು ಸ್ಥಿತಿಗೆ ಅಂಟಿಕೊಳ್ಳದೆ ತಮ್ಮ ಜೀವನವನ್ನ ಆನಂದದಿಂದ ನಡೆಸಿದ್ರು. ಅವರ ಪಾರಮಾರ್ಥ ಜೀವನಕ್ಕೆ ಎಂದೂ ಇವು ಬಾಧಕಗಳೇ ಆಗ್ಲಿಲ್ಲ ಅಂತ ಇವೆಲ್ಲ. ಅವರು ಯೋಚನೆ ಮಾಡಿ, ಅವರು ಮನೆಯಲ್ಲಿದ್ದಂತ ಎಲ್ಲ ವಸ್ತುಗಳನ್ನು ಕೊಟ್ಟು ಹೋದ್ರು. ಅವರು ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ. ವಾಪಸ್ ಬಂದ ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ. ಯಾಕೆಂದ್ರೆ ಅವ್ರದ್ದಿದ್ದೇನು, ಭಗವಂತ ನಡೆಸ್ತಾನೆ, ಅವನ್ ನಡೆಸ್ತಾನೆ ಅನ್ಬೇಕಾದ್ರೆ ಇದಕ್ಕೆಲ್ಲ ನಾವು ಈ ಸಣ್ಣ ಸಣ್ಣ ಪುಟ್ಟ ವಸ್ತುಗಳಿಗೆ ನಾವು ಅಂಟ್ಕೊಂಡಿರಬಾರ್ದು ಅನ್ನೋದು ಇದಾಯ್ತು. ಇದನ್ನೇ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ದೋಣಿ ನೀರಲ್ಲಿರ್ಬೇಕಂತ. ಅದು ಬಿಟ್ಟು ನೀರು ದೋಣಿಲಿ ಬರಬಾರದು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಉದಾಹರಣೆಗಳ ಮೂಲಕ ನಮಗೆ ತಿಳಿಸ್ಲಿಕ್ಕೆ ಹೇಳ್ತಾರೆ. ಯಾವ ತರ ನಾವು ಈ ಪ್ರಪಂಚದ ಆಸಕ್ತಿಯನ್ನ ನಾವು ಕಳೆದುಕೊಳ್ಳಿಕ್ಕೆ ಹೇಳ್ತಾರೆ. ಅಂದ್ರೆ ಸಂತರು ಪ್ರಪಂಚದಲ್ಲಿ ಇರ್ತಾರೆ, ಆದ್ರೆ ಅವರು ಪ್ರಪಂಚ ಅವರೊಳಗೆ ಇರುವುದಿಲ್ಲ. ನಾವು ಪೂರ್ಣತಃ ಪ್ರಪಂಚದಲ್ಲೇ ಮುಳುಗೋಗಿರ್ತೀವಿ. ಇದೇ ಸಂತರಿಗೂ ನಮಗೂ ಇರುವಂತಹ ಒಂದು ವ್ಯತ್ಯಾಸ. ಮತ್ತೊಂದು ಮಹಾರಾಜರ ಘಟನೆಯನ್ನು ತೆಗೆದುಕೊಂಡ್ರೆ, ಮಹಾರಾಜರು ತಮ್ಮ ಜೀವನವನ್ನು ಯಾವ ತರ ಮಾಡಬೇಕು ಅನ್ನೋದನ್ನ ಸಣ್ಣ ವಯಸ್ಸಿನಲ್ಲೇ ಅವ್ರು ತಿಳ್ಕೊಂಡ್ಬಿಟ್ಟಿದ್ರು. ಅವರು ಅವ್ರು 9ನೇ ವರ್ಷ ವಯಸ್ಸಿನಲ್ಲಿದ್ದಾಗಲೇ ಅವರು ಮನೆ ಬಿಟ್ಟು ಹೊಟ್ಟೋಗಿದ್ರು ಗುರು ಶೋಧಕ್ಕಾಗಿ. ಯಾರಿಗೂ ಕೇಳಿರ್ಲಿಲ್ಲ, ಹೇಳಿದ್ರು. ಮತ್ತೆ ಅವರು ಗುರು ಶೋಧಕ್ಕೆ ಹೋದ್ರು. ಅವರು ಗುರು ಶೋಧಕ್ಕೆ ಹೋದಾಗ ಅವರಿಗೆ ಸುಮಾರು 13-14 ವರ್ಷ. ಅವರು ಅವ್ರ ಹೆಂಡತಿ ಹತ್ರ ಕೂತ್ಕೊಂಡು ಮಾತಾಡ್ಲಿಲ್ಲಂತೆ, ನಾಳೆ ನಾನು ಗುರು ಶೋಧಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯಾರ್ದ ಅಪ್ಪಣೆ ಕೇಳಲಿಲ್ಲಂತೆ. ಗುರು ಶೋಧ ನನಗ್ ಬೇಕು, ನಾನು ನನ್ನ ಗುರಿ ಮುಟ್ಟಬೇಕು ಅಂತ ಹೇಳಿ ಅವರು ಯಾವರ ಅಪ್ಪಣೆ ಕೇಳದಲೆ ತಮ್ಮ ಗುರು ಶೋಧಕ್ಕೆ ಹೋದ್ರು. ಅಂದ್ರೆ ಈ ಸಾಧು ಸಂತರುಗಳ ಜೀವನ ಹೇಗಿರುತ್ತೆ ಅಂದ್ರೆ, ನೀರಿನಲ್ಲಿರುವ ಈ ಕಮಲದ ಹೂವಿನ ಎಲೆ ಇದ್ದು, ಕಮಲದ ಎಲೆ, ಆ ಕಮಲ ಬೆಳೆಯೋದೇ ಕೊಚ್ಚೆ ಒಳಗೆ, ಆದ್ರೆ ಆ ಎಲೆ ಮಾತ್ರ ಮೇಲಿರುತ್ತೆ, ನೀರಿಂದ ಮೇಲಿರುತ್ತೆ. ಅದ್ರ ಮೇಲೆ ಏನ್ ನೀರು ಬಿದ್ದರೂ ಸಹ ಎಲ್ಲ ಹರಿದು ಹೋಗುತ್ತೆ. ಅಂದ್ರೆ ಯಾವಾಗ್ಲೂ ಶುಭ್ರವಾಗಿರುತ್ತೆ, ಎಲೆ ಕ್ಲೀನ್ ಆಗಿರುತ್ತೆ. ಅದ್ರ ಮೇಲೆ ಯಾವ ಹನಿಗಳು ಸಹ, ಇವನ್ ಬೆಳಗಿನ ಹೊತ್ತು ಆ ಮಂಜಿನ ಹನಿಗಳು ಬಿದ್ದರೂ ಸಹ ಅದ್ರ ಮೇಲೆ ನಿಲ್ಲೋದಿಲ್ಲ. ಹಾಗೆ ಈ ಸಂತರು, ಸಾಧು ಸಂತರುಗಳು ತಮ್ಮ ಜೀವನವನ್ನ ಮಾಡಿದ್ರು ಯಾವ ಉಪಾಧಿಯೂ ಸಹ ಇಲ್ಲದೆ. ಪ್ರಪಂಚದ ಬಗ್ಗೆ ಚಿಂತನೆಗಳು ಅವರಿಗೆ ಇರಲಿಲ್ಲ. ಮತ್ತೆ ಸಂತರ ವಾಚ ಹೇಳಿದ್ರೆ ಇದ್ರೊಳಗೆ ಅವ್ರ ವಾಚ ಯಾವ ತರ ಇರಬೇಕು ಅಂದ್ರೆ ಸುವಾಚ. ಅವರು ನಮ್ರವಾಗಿತ್ತು ಅವ್ರ ವಾಚ ಸಂತರದು. ಯಾವುದೇ ಸಂತರದು ವಾಚ ಮಾತು ಕೇಳಿ ಬಹಳ ಸುವಾಚ ಇರುತ್ತೆ, ಅಂದ್ರೆ ಬಹಳ ಚೆನ್ನಾಗಿರುತ್ತೆ. ಮತ್ತು ಅವರು ಮಾತಾಡುವುದೇನು ಎಲ್ಲವೂ ಅವರು ಸತ್ಯವನ್ನು ಮಾತಾಡ್ತಾರೆ, ನಮ್ರತೆಯಿಂದ ಮಾತಾಡ್ತಾರೆ, ಸತ್ಯವನ್ನು ಮಾತಾಡ್ತಾ ಇರ್ತಾರೆ. ಮತ್ತೆ ಅವರು ಲೋಕೋದ್ಧಾರಕ್ಕಾಗಿ ಯಾವಾಗಲೂ ಅವರು ಅಸ್ತು ಅಂತ ಹಾರೈಸ್ತಾ ಇರ್ತಾರೆ. ಮತ್ತೆ ಅವರ ವಾಣಿ ಎಲ್ಲಿಂದ ಬರುತ್ತೆ ಅಂದ್ರೆ, ಅವರ ವಾಣಿ ಪರಾಕೋಟಿ ನಾಭಿಯಿಂದ ಉತ್ಪತ್ತಿಯಾಗುವಂತ. ಈ ವಾಣಿಗಳಲ್ಲಿ 4 ಬಗೆ ಉಂಟು. ಪರಾ, ಪಶ್ಯಂತಿ, ಮಧ್ಯಮ, ವೈಖರಿ.
ನಾವು ಏನು ಯಾರ ಜೊತೆ ಮಾತಾಡ್ತಾರೆ ನಾವು ಇಲ್ಲೇ ಕೆಲವು ಸಲ ಹೇಳ್ತೀವಿ, ಬರೇ ನಾಲ್ಗೆ ತುದಿಯಲ್ಲಿ ಮಾತಾಡ್ತಾ ಇದ್ದಾನಪ್ಪ ಇವನು ಅಂತ ಯಾರ್ದಾರು ಮಾತಾಡ್ಬೇಕು. ಆದ್ರೆ ಈ ಸಂತರ ವಾಣಿ ಯಾವಾಗಲೂ ಅವರಿಗೆ ನಾಭಿಯಿಂದ ಬರುತ್ತಂತೆ. ಅದಕ್ಕೆ ಪರಾಕೋಟಿ ವಾಣಿ ಅವ್ರಿಗೆ. ಮತ್ತೆ ಅವರ ಜೀವನ ಯಾವ ತರ ನಡೆಸ್ತಾ ಇರ್ತಾರೆ, ನಿಸ್ವಾರ್ಥದಿಂದ. ಇದನ್ನೇ ಮಹಾರಾಜರು ಹೇಳ್ತಾ ಇದ್ರಂತೆ, ಭಕ್ತರಿಗೆ ಹೇಳ್ತಿದ್ರಂತೆ, ನಾನು ಎಲ್ಲದನ್ನೂ ಸಹಿಸ್ತೀನಪ್ಪ, ಆದ್ರೆ ನಿಮಗೆ ಭಕ್ತರಿಗೆ ಬರತಕ್ಕಂತಹ ದುಃಖವನ್ನ ನನಗೆ ನೋಡಕ್ಕಾಗ್ತಾ ಇಲ್ಲ. ಇದೇ ಅವರ ಒಂದು ಜೀವನದಲ್ಲಿ ಒಂದು ಇದ್ದಂತಹ ವೀಕ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಮಹಾರಾಜರು ಅಷ್ಟು ಕರುಣಾಮಯಿಗಳಾಗಿದ್ರು. ಯಾರೇ ಭಕ್ತರು ಬರಲಿ ಅವರಿಗೆ ಪೂರ್ಣತಃ ಸಮಾಧಾನ ಹೇಳಿ, ಅವರಿಗೆ ಬುದ್ಧಿಯನ್ನು ಹೇಳಿ, ಅವರಿಗೆ ಸರಿಯಾದ ಒಂದು ಜೀವನದ ಶೈಲಿ ಯಾವ ತರ ಇರಬೇಕು ಅಂತ ಹೇಳಿ ಕಳಿಸ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ನೋಡೋಣ, 52ನೇ ಶ್ಲೋಕ. क्रमी वेळजो तत्त्वचिन्तानुवादे न लिम्पे कदा दम्भवादे विवादे करीसुखसंवादजो ऊगमाचा जगीदन्यतो दास सर्वोत्तमाचा. जय जय रघुवीर समर्थ. ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರಮಿ ವೇಳ ಜೋ ತತ್ವ ಚಿಂತಾನುವಾದಿ. ಯಾರು ತನ್ನ ಎಲ್ಲ ಸಮಯವನ್ನು ಭಗವಂತನ ಚಿಂತನೆಯಲ್ಲಿ ಕಳೆಯುವನು ಮತ್ತು ನಲಿಂಪೆ ಕದಾ ದಂಭವಾದಿ ವಿವಾದಿ. ಈ ಕೆಲವರು ಸುಮ್ಮನೆ ಒಂದು ನಿಸ್ವಾರ್ಥದ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ, ಅದರೊಳಗೆ ಯಾವ ಅರ್ಥನೂ ಇರೋದಿಲ್ಲ. ಯಾಕೆ ಅಂದ್ರೆ ನಾನು ಸೋಲಬಾರದು ಅಂತ ಸುಮ್ಮನೆ ವಾದ ವಿವಾದಗಳನ್ನ ಮಾಡ್ತಾ ಇರ್ತಾರೆ. ಅಂಥವ್ರು ಈ ಸಾಧು ಸಂತರುಗಳು ಇಂಥದನ್ನ ಮಾಡೋದಿಲ್ಲ. ಕರಿ ಸುಖ ಸಂವಾದ ಜೋಗಮಾಚ. ಈ ಸಾಧು ಸಂತರುಗಳು ಯಾವಾಗ್ಲೂ ಅವರು ಪರಮಾತ್ಮನ ಬಗ್ಗೆ ತತ್ವದ ಕುರಿತು ಚಿಂತನೆ ಮಾಡ್ತಾ ಇರ್ತಾರೆ. ಆ ಚಿಂತನೆಯಿಂದ ಆ ಪರಮಾತ್ಮನ ಚಿಂತೆಯನ್ನು ಮಾಡ್ತಾ ಆನಂದಿಸ್ತಾ ಇರ್ತಾರೆ. ಅಂಥವನೇ ಸರ್ವೋತ್ತಮನ ದಾಸ, ಅವನೇ ಜಗತ್ತಿನಲ್ಲಿ ಧನ್ಯನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೊದಲನೇದ್ರೊಳಗೆ ಹೇಳಿದ್ರು, ಭಗವಂತನ ಚಿಂತನೆಯಲ್ಲಿ ಕಳೆಯುವುದು ಅಂತ ಹೇಳಿ. ಯಾರು ಭಗವಂತನ ಚಿಂತನೆಯಲ್ಲಿ ಕಳೀತಾ ಇರ್ತಾನೆ ಅಂದ್ರೆ, ಈ ಪ್ರಕೃತಿಯಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಬಹಳ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ. ಅದಕ್ಕೂ ಹಸಿವಾಗತ್ತೆ, ನಮಗೂ ಹಸಿವಾಗತ್ತೆ, ಅದು ನಿದ್ದೆ ಮಾಡುತ್ತೆ, ನಾವು ನಿದ್ದೆ ಮಾಡ್ತೀವಿ. ಅದಕ್ಕೂ ಭಯ ಅನ್ನೋದಿದೆ, ಮನುಷ್ಯನಿಗೂ ಭಯ ಅನ್ನೋದಿದೆ. ಅದಕ್ಕೂ ಆಲಸ್ಯ ಇದೆ, ನಮಗೂ ಆಲಸ್ಯ ಅನ್ನೋದು. ಇವೆಲ್ಲ ಸಾಮಾನ್ಯವಾಗಿದೆ. ಆದ್ರೆ ಈ ಮನುಷ್ಯನಿಗೆ ಚಿಂತನ ಮತ್ತು ಮನನ ಅನ್ನೋದು ಮಾತ್ರ ಇದೆ, ಪ್ರಾಣಿಗೆ ಇದು ಇಲ್ವ. ಹಾಗಾಗಿ ಯಾವುದೇ ಪ್ರಾಣಿಗಳಾಗ್ಲಿ ನಾಳೆ ಬಗ್ಗೆ ಯೋಚನೆ ಮಾಡೋದು. ಮನುಷ್ಯನಿಗೆ ಇವತ್ತಿನಿಗೆ ಹೆಚ್ಚಾಗಿ ನಾಳೆ ಬಗ್ಗೆ ಯೋಚನೆ ಮಾಡೋದು ಹೆಚ್ಚು. ನಾಳೆಗಿಂತ ನಾಡಿದ್ದು ಇನ್ನೇನ್ ಮಾಡ್ಬೇಕು ಅಂತ ಕೂತು ಬಿಚ್ಚೋಡು. ಈ ಚಿಂತನ ಮತ್ತೆ ಮನನ ಇದು ಈ ಮನುಷ್ಯನಲ್ಲಿ ಕೊಟ್ಟಿರುವಂತಹ ಒಂದು ಗುಣ. ಈ ಗುಣದಿಂದ ಏನೇನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಸಮರ್ಥರು ಹೇಳ್ತಾ ಇದ್ದಾರೆ, ಪ್ರತಿ ಶ್ಲೋಕದ 4ನೇ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ, 4ನೇ ಲೈನಲ್ಲಿ ಹೇಳ್ತಾ ಇದ್ದಾರೆ, ಜಗೀಧನ್ಯತೋ ದಾಸ ಸರ್ವೋತ್ತಮಾಚ. ಆ ರಾಮಚಂದ್ರ ಪ್ರಭುವಿನ ದಾಸನಾಗುವನು ಹೇಗಿರಬೇಕು ಅಂತಂದ್ರೆ, ಅವರು ಹೇಳಿರೋ ತರ ಮೊದಲನೇ ಸಾಲಿನಲ್ಲಿ ಹೇಳಿದ ರೀತಿಯವರು ಅಖಂಡ ಚಿಂತನ ಮತ್ತು ಮನನ ಯಾರ ಬಗ್ಗೆ ಮಾಡ್ತಾ ಇರಬೇಕು, ಭಗವಂತನ ಬಗ್ಗೆ ಇರಬೇಕು. ಅವರು ಹೆಚ್ಚಿನ ತಮ್ಮ ದಿನಚರಿಯಲ್ಲಿ ಹೆಚ್ಚು ಕಾಲ ಆ ಮೌನಾವಸ್ಥೆಯಲ್ಲಿದ್ದು
ಭಗವಂತನ ಬಗ್ಗೆ ಚಿಂತನ ಮತ್ತು ಮನನ ಮಾಡ್ತಾ ಇರ್ತಾರೆ. ಮತ್ತೆ ಅವರು ಮಾತನಾಡಬೇಕು ಅಂತಂದ್ರೆ ಅವರು ಯಾವ ಒಂದು ವಿಷಯಗಳಲ್ಲಾಗ್ಲಿ ಮಾತಾಡೋದಿಲ್ಲ. ಅವರ ಚಿಂತನೆಯನ್ನ, ಅವರ ಮನಸ್ಸಿನಲ್ಲಿ ಏನು ಚಿಂತನೆ ಮಾಡ್ತಾ ಇರ್ತಾರೆ ಅಂದ್ರೆ ಅವರು ಯಾವಾಗಲೂ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಅದನ್ನೇ ಅವರು ಜನರಲ್ಲಿ ಬಂದು ಪ್ರತಿಪಾದಿಸ್ತಾರೆ. ಅದು ಬಿಟ್ಟು ಯಾವ ಪ್ರಾಪಂಚಿಕ ವಿಷಯಗಳನ್ನು ಅವರು ಮಾತಾಡೋದಿಲ್ಲ. ಅದೇ ನಾವು ಸಾಮಾನ್ಯ ಮನುಷ್ಯರಿಗೆ ತಗೊಂಡ್ರೆ ನಾವೇನ್ ಮಾಡ್ತೀವಿ, ಚಿಂತನ ಮನನ ಯಾರ ಬಗ್ಗೆ ಮಾಡ್ತೀವಿ? ನಮ್ಮ ಬಗ್ಗೆ ನಾವು ಬಿಟ್ಟು, ನಮ್ಮ ಬಗ್ಗೆ ಭಗವಂತನಂತೂ ಬಿಡಿ, ನಮ್ಮ ಬಗ್ಗೆ ಬಿಟ್ಟು ನಾವು ನಿರರ್ಥಕ ಪ್ರಾಪಂಚಿಕ ಚಿಂತನೆ, ವಸ್ತು ವಿಷಯಗಳಲ್ಲಿ ಪೂರ್ಣ ದಿನವಿಡೀ ಮಾತಾಡಿ ಅಂದ್ರೆ ನಾವು ಅದನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ನಿಲ್ಲಿಸೋದೇ ಇಲ್ಲ. ಅದನ್ನೇ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ, ಹೀಗೆ ನೀವು ನಿರರ್ಥಕವಾಗಿ ಮಾತಾಡೋದ್ರಿಂದ ನಿಮಗೇನ್ ಸಿಗ್ತಾ ಇದೆ? ಒಂದು ದಿವಸ ನೀವು ಕೂತು ನೋಡಿದಾಗ, ನಿಮ್ಮ ಜೀವನದ ಒಂದು ಶೈಲಿಯನ್ನು ನೋಡಿದಾಗ, ತಿರುಗಿ ನೋಡಿದಾಗ ನಾವು ಏನ್ ಮಾಡಿದ್ವಿ ಅಂದ್ರೆ ಕಾಲಹರಣ ಮಾಡುವುದರಲ್ಲಿ ನಮ್ಮ ಜೀವನ ಕಳೆದು ಹೋಯಿತು. ಅದಕ್ಕೆ ಸಮರ್ಥ ರಾಮದಾಸರು ಎಚ್ಚರಿಸ್ತಾ ಇದ್ದಾರೆ, ಎಚ್ಚರಗೊಳ್ಳಿ, ಇಂದಿನಿಂದಲೇ ಎಚ್ಚರಗೊಳ್ಳಿ, ಭಗವಂತನ ಬಗ್ಗೆ ಚಿಂತನ ಮತ್ತು ಮನನವನ್ನ ಪ್ರಾರಂಭಿಸಿ. ಆ ಭಗವಂತನ ಚಿಂತನ ಮತ್ತು ಮನನವನ್ನು ಪ್ರಾರಂಭಿಸಿದಾಗ ನಾವು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ. ಹೀಗೆ ಇದನ್ನೇ ನಾವು ಪ್ರತಿದಿನ ಅಳವಡಿಸಿಕೊಂಡು ಹೆಚ್ಚು ಹೆಚ್ಚು ಭಗವಂತನ ಬಗ್ಗೆ ಚಿಂತನ ಮನನವನ್ನು ಮಾಡುವುದರಿಂದ ನಾವೂ ಸಹ ಸರ್ವೋತ್ತಮನ ದಾಸನಾಗಲು ಸಾಧ್ಯವಾಗುತ್ತದೆ ಅಂತ ಹೇಳಿ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ. ಎಚ್ಚರಗೊಳ್ಳಿ, ಇಷ್ಟು ದಿವಸ ಏನು ನಿಮ್ಮ ವ್ಯರ್ಥವಾಗಿ ಕಳೆದಂತಹ ಸಮಯ ಮತ್ತೆ ಬರೋದಿಲ್ಲ. ಉಳಿದಿರುವ ಜೀವನದಲ್ಲಾದರೂ ಇಂದಿನಿಂದಲಾದರೂ ಆ ಭಗವತ್ ಗ್ರಂಥ ಪಠಣಗಳನ್ನ ಮಾಡಿ, ಹೆಚ್ಚು ಹೆಚ್ಚು ಮಾಡುತ್ತಾ ನೀವು ಆ ಭಗವಂತನ ಪ್ರಾಪ್ತಿಗೆ ಹತ್ತಿರರಾಗಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಮತ್ತೊಂದು. ಮಹಾರಾಜರ ಒಂದು ಸಲಿ ಮಹಾರಾಜರ ಪ್ರವಚನ ಗೋಂದಾವಲಿಯಲ್ಲಿ ನಡೀತಾ ಇತ್ತು. ಪ್ರವಚನಕಾರರು ಆ ಪ್ರವಚನ ಮಾಡ್ತಾ 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 ಭಾವುಕರಾಗ್ಬಿಟ್ಟಿದ್ರು. ಆ ಭಾವುಕರು ಇಷ್ಟಾಗಿದ್ರು ಅಂದ್ರೆ ಅವರು ಏನು ಹೇಳ್ತಾ ಇದ್ದಾರೆ ಆ ಪ್ರವಚನದಲ್ಲಿ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯರು ಜನ್ಮದಲ್ಲಿ ಬಂದ ಮೇಲೆ ಎಲ್ಲಿ ಹೋಗಬೇಕು ಅಂದರೆ ಅದನ್ನ ಧ್ಯೇಯ, ಗುರಿಯನ್ನು ನಾವು ನಿಶ್ಚಯಪಡಿಸ್ಕೋಬೇಕು. ಅಂದ್ರೆ ಈ ಪ್ರಪಂಚದಲ್ಲಿ ನಮ್ಮ ಜನ್ಮ ಬಂದಾದ್ಮೇಲೆ ನಾವು ನಮ್ಮ ಒಂದು ಧ್ಯೇಯವನ್ನ ನಿರ್ಧರಿಸ್ಕೋಬೇಕು, ನಿಶ್ಚಿತ ಮಾಡ್ಕೋಬೇಕು. ಒಂದು ಗುರಿ, ನಾವು ಎಲ್ಲಿಗೆ ಮುಟ್ಟಬೇಕು ಅಂದ್ರೆ ಭಗವಂತನ ಪ್ರಾಪ್ತಿ, ಬೇರೆ ಯಾವುದೂ ಅಲ್ಲ. ನಮ್ಮ ಗುರಿ ನಾನೇನೋ MBBS MD FRS ಎಂದಾಗಿ ಸರ್ಜನ್ ಆಗ್ಬೇಕು ಅಲ್ಲ. ನಾವು ಈ ಬಂದಿರೋದು, ಈ ದೇಹ ಕೊಟ್ಟಿರೋದು ಭಗವಂತ. ಆ ಭಗವಂತ ಕೊಟ್ಟಿರುವಂತ ದೇಹಕ್ಕೆ, ಇದಕ್ಕೆ ಒಂದು ನಾವು ಗುರಿಯನ್ನು ನಿರ್ಧರಿಸ್ಕೋಬೇಕು. ನಾವು ಆ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು. ಹೀಗೆ ಅವರು ಹೇಳ್ತಾ ಇದ್ರು. ಅವರ ಪಕ್ಕದಲ್ಲಿ ಒಬ್ರು ಸಹ ಅಲ್ಲೇ ಕೂತಿದ್ರು. ಇವರು ಪ್ರವಚನಕಾರರು ಹೀಗೆ ಹೇಳ್ತಾ ಇದ್ರು, ಪ್ರತಿಯೊಬ್ಬ ಮನುಷ್ಯನು ಜನ್ಮ ಬಂದ ಮೇಲೆ ಎಲ್ಲಿ ಹೋಗಬೇಕು ಅಂತಂದ್ರೆ ಅಂತ ಹೇಳಿದ ತಕ್ಷಣ ಆ ಪಕ್ಕದಲ್ಲಿದ್ದಂತಹ ವ್ಯಕ್ತಿ ಅವ್ರು ಹೇಳಿದ್ರಂತೆ, ಈಗ ಪ್ರಸಾದ ಸ್ವೀಕಾರಕ್ಕೆ ಹೋಗಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವರು ಮಹಾರಾಜರ ಚರಿತ್ರೆಯಲ್ಲಿ ಎಷ್ಟು ಭಾವುಕರಾಗಿ ಅದರ ಬಗ್ಗೆ ಹೇಳ್ತಾ ಇದ್ರೆ, ಕೇಳುತ್ತಿದ್ದಂಥ ವ್ಯಕ್ತಿ ಅವರು ಯಾವ ಲೋಕದಲ್ಲಿದ್ರು, ಇವರು ಯಾವ ಲೋಕದಲ್ಲಿ. ಇವರು ಆ ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎದುರಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ಪ್ರಪಂಚದಲ್ಲಿದ್ದ ಟೈಮ್ ನೋಡ್ಕೊಂಡ 8 ಗಂಟೆ ಆಯ್ತು, ಈಗ ಊಟದ ಸಮಯ, ಅದೇ ಪ್ರಸಾದ ಸಿಗುತ್ತೆ, ಪ್ರಸಾದಕ್ಕೆ ಹೋಗ್ಬೇಕು. ಅಂದ್ರೆ ನಮ್ಮ ಯೋಚನೆ ಯಾವ ಸ್ಥಿತಿಯಲ್ಲಿದೆ. ಅದಕ್ಕೆ ಹೇಳ್ತಾ ಇರ್ತಾರೆ, ಸಂತರು ಏನೋ ಹೇಳ್ತಾ ಇರ್ತಾರೆ, ಆತ್ಮಬೋಧನೆ, ತತ್ವಬೋಧನೆ ಅಂತ ಹೇಳ್ತಾ ಇರ್ತಾರೆ.
ಅದು ಹೃದಯದಲ್ಲಿ ಅರ್ಥ ಆಗುವುದಿಲ್ಲ. ಯಾಕೆಂದ್ರೆ ನಮಗೆ ಆ ನಮ್ಮ ಹೃದಯದ ಚಿಂತನೆಯ ಬಾಗಿಲು ಮುಚ್ಚಿ ಹೋಗಿದೆ. ಅದನ್ನೇ ನಾವು ಸುಮಾರು ಸಲ ನೋಡ್ತಾ ಇರ್ತೀವಿ. ಗುರುಗಳು ಅಥವಾ ಸಂತರು ಸಾಧುಗಳು ಅವರು ಒಂದು ತತ್ವ ವಿಚಾರವನ್ನು ಹೇಳ್ತಾ ಇರ್ತಾರೆ. ಆದ್ರೆ ನಾವು ಪೂರ್ಣತಃ ಆ ಸಮಯದಲ್ಲಿ ಅಲ್ಲಿ ನಾವು ಇರಬೇಕು. ಅಲ್ಲಿದ್ದಾಗ ಅವರು ಹೇಳುವಂತ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಹೋಗ್ಬೇಕು. ನಮ್ಮ ಆ ಚಿಂತನೆ ನಮ್ಮ ಹೃದಯದ ಬಾಗಿಲಿನೊಳಗೆ ಹೋಗಿ ಆ ಚಿಂತನೆಯ ಬಗ್ಗೆ ನಾವು ಆ ತತ್ವ ಒಂದು ಪ್ರವಚನ ಮುಗಿದ ನಂತರ ಅದರ ಬಗ್ಗೆ ನಾವು ಚಿಂತನ ಮನನ ಮಾಡಬೇಕು. ಅವರು ಏನ್ ಹೇಳಿದ್ರು, ಇಂದಿನ ತತ್ವದ ವಿಚಾರವೇನು, ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಅದೆಲ್ಲ ಅವರು ಯಾರೋ ಏನು ಹೇಳ್ತಾ ಇರ್ತಾರೆ ಅವ್ರು ಹೇಳಿ ನಾವು ನಮ್ಮ ಸಮಯ ಬಂತು ನಮ್ಮ ಕೆಲಸಕ್ಕೆ ಹೋಗೋಣ, ಹೀಗೆ ಆಗ್ಬಾರ್ದು ಅಂತ ಹೇಳಿ ತಿಳಿಸ್ತಾರೆ. ಈಗ ಚಿಂತನ ಮತ್ತು ಮನನ, ಈ ಚಿಂತನ ಮತ್ತು ಮನನ ಅನ್ನೋದು ಆನಂದ ಕೋಶಕ್ಕೆ ಸಂಬಂಧಪಟ್ಟಿದೆ. ನಮ್ಮ ದೇಹದಲ್ಲಿ 5 ಕೋಶಗಳಿವೆ: ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಆನಂದಮಯ ಕೋಶ. ಹೀಗೆ 5 ಕೋಶಗಳಿದೆ. ಈ ಚಿಂತನ ಮತ್ತು ಮನನ ಎಂಬುದು ಆನಂದಮಯ ಕೋಶಕ್ಕೆ ಸಂಬಂಧಪಟ್ಟಿದ್ದು. ಈ ದೇಹದಲ್ಲಿ 5 ಕೋಶಗಳಿದೆ, 5 ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಚಿಂತನ ಮತ್ತು ಮನನ ಅನ್ನೋದು ಆನಂದಮಯ ಕೋಶಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಮನುಷ್ಯ ಭಗವಂತನ ಬಗ್ಗೆ ಆತ್ಮಚಿಂತನೆ ಮಾಡುವಾಗ ಎಷ್ಟು ನಿರತರಾಗಿರುತ್ತಾನೋ ಅಷ್ಟು ಬೇರೆಯವರ ವಿಷಯದಲ್ಲಿ ಆನಂದ ಪಡೆಯುವುದಿಲ್ಲ. ಉದಾಹರಣೆಗೆ, ಏನೋ ಒಂದು ಸತ್ಸಂಗದಲ್ಲಾಗ್ಲಿ ಇಲ್ಲ ಒಂದು ಮನಸ್ಸಿನಲ್ಲಿ ನಮಗೆ ಒಂದು ಸಿಗುವಂತಹ ಒಂದು ಉಲ್ಲಾಸ ಯಾವ ಬಗ್ಗೆ ಸಿಗತ್ತೆ ಅಂತಂದ್ರೆ, ನಾವು ಭಗವಂತನ ಬಗ್ಗೆ ಮಾತನಾಡಬೇಕಾದ್ರೆ, ಅವನ ವಿಷಯಗಳನ್ನ ಮಾತನಾಡಬೇಕಾದ್ರೆ ನಮಗೆ ಒಳಗಿಂದನೇ ಒಂದು ಸ್ಫೂರ್ತಿ ಬರುತ್ತೆ, ಉತ್ಸಾಹ ಆಗುತ್ತೆ. ಆಗ ನಾವು ಬಹಳ ಆನಂದ ಪಡ್ತೀವಿ. ಅದನ್ನ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಆದಂತಹ ಒಂದು ವಿಚಾರವನ್ನು ನಾವು ಇಡೀ ದಿನ ಹೇಳಲಿಕ್ಕೂ ತಯಾರಿರ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಅಂತಹ ಒಂದು ಊರ್ಜಾ ಬಂದಿರುತ್ತೆ. ಯಾಕೆ ಅಂದ್ರೆ ಅದು ನಾವು ಮಾತಾಡ್ತಾ ಇರೋದು ಭಗವಂತನ ವಿಚಾರ. ಹಾಗೆ ಅದಕ್ಕೋಸ್ಕರ ಸಮರ್ಥರಲ್ಲಿ ಹೇಳ್ತಾ ಇದ್ದಾರೆ, ಸತ್ಸಂಗದಲ್ಲಿ ಭಾಗವಹಿಸಬೇಕು. ಆ ಸತ್ಸಂಗದಲ್ಲಿ ಭಾಗವಹಿಸಿ ಬರೇ ಕೇಳೋದ ಏಕಮುಖಿ ಆಗ್ಬಾರ್ದಂತೆ ಸಂವಾದದ ರೀತಿಯಲ್ಲಿ ಇರಬೇಕಂತ. ಯಾವುದೇ ಒಂದು ವಿಷಯ ಒಂದು ಬಂದ್ರೆ ಚಿಂತನ ಅನ್ನೋದು ಬಹಳ ಚೈತನ್ಯಮಯವಾಗಿರುತ್ತೆ. ಈ ಚಿಂತನ ಬಂದಾಗ ಬಹಳ ಚೈತನ್ಯವಾಗಿರೋದ್ರಿಂದ ಇದು ಪ್ರತಿ ಸಮಯದಲ್ಲೂ ಒಂದೊಂದು ರೀತಿಯ ಸಂವಾದ. ಈ ವಿಷಯ ಎಲ್ಲರಿಗೂ ತಲುಪಬೇಕು. ಅಂದ್ರೆ ಒಂದು ವಿಷಯ, ಒಂದು ವಸ್ತುವಿನ ವಿಷಯವನ್ನು ನಾವು ಸುಮಾರು ಪ್ರವಚನಗಳಲ್ಲಿ ಕೇಳಿರ್ತೀವಿ. ಒಂದು ವಸ್ತುವಿನ ವಿಷಯ ಬಂದಾಗ ನಾವು ಯಾವ ವಸ್ತು ವಿಷಯನೇ ಮಾತಾಡ್ತಾ ಇರ್ತೀವಿ, ಇವತ್ತಿಗೆ ಒಂದು ಉದಾಹರಣೆ ತಗೊಂಡಿರ್ತೀವಿ, ನಾಳೆ ಮತ್ತೊಂದು ಅದೇ ಪ್ರಸಂಗ ಬಂದಾಗ ಅದಕ್ಕೆ ಬೇರೆ ತರಹ ಉದಾಹರಣೆಗಳು ಸಿಗುತ್ತೆ. ಹಾಗೆ ಅದಕ್ಕೋಸ್ಕರ ಸಮರ್ಥರು ಹೇಳ್ತಾ ಇದ್ದಾರೆ, ಪರಸ್ಪರ ಸಂವಾದದ ಮೂಲಕ ಸತ್ಸಂಗಗಳು ನಡೀಬೇಕು. ಆಗ ಒಬ್ಬರಲ್ಲಿ ಇದ್ದಂಥ ವಿಚಾರಗಳು ಆದಾನ ಪ್ರದಾನವಾಗಬೇಕು, ಮಂಡನೆಗಳನ್ನ ಇಡಬೇಕು. ಇಲ್ಲಿ ನಾನು ಕೂತು ಹೇಳ್ತಾ ಇದ್ದೀನಿ, ಇದು ನಂದೇ ಮಂಡನೆ ಅನ್ನೋದು ಆಗಬಾರ್ದು. ವಿಶಾಲ ಮನೋಭಾವವಿರಬೇಕು. ಆಗ ಆ ಚಿಂತೆಗಳನ್ನ ಒಬ್ಬರಿಗೊಬ್ಬರಿಗೂ ಪರಸ್ಪರ ವಿನಿಮಯ ಮಾಡಿಕೊಂಡಾಗ 10 ಜನರ ಚಿಂತನೆಗಳ ವಿಷಯಗಳಲ್ಲಿ 10 ಹೊಸ ವಿಷಯಗಳು ಬಂದಾಗ ಅಲ್ಲಿದ್ದಂತಹ ಎಲ್ಲರಿಗೂ ಅದು ಮನಮುಟ್ಟುತ್ತೆ ಅಂತ ಹೇಳ್ತಾರೆ. ಮತ್ತೆ ಮತ್ತೊಂದು ಮುಖ್ಯವಾದ ವಿಷಯಗಳನ್ನು ಹೇಳ್ತಾರೆ. ಈ ಚಿಂತನೆಗಳನ್ನು ನಡೆಯುವಾಗ ಕೆಲವರು ಸತ್ಯ ಒಪ್ಕೊಳ್ಳಿಕ್ಕೆ ತಯಾರಾಗಿರೋದು, ಸತ್ಯವನ್ನು ಒಪ್ಕೊಳ್ಳಿಕ್ಕೆ ತಯಾರಾಗೋದಿಲ್ಲ. ಯಾಕೆ? ಇಲ್ಲಿ ನಮಗೆ ಗೊತ್ತು, ಪರಮೇಶ್ವರ ಒಬ್ಬ, ಆ ಭಗವಂತ ಅವನೊಬ್ಬನೇ ಸತ್ಯ, ಬಾಕಿ ಎಲ್ಲ ನಶ್ವರ. ಇದನ್ನ ನಾನು
ಈ ದಿನ ಇಲ್ಲಿ ನಾನು ಒಪ್ಕೊಂಡ್ರೆ ನಾನು ನನ್ನದು ಅನ್ನೋದು ಅಳಿಸು ಹೋಗುತ್ತೆ. ಇಲ್ಲಿ ನನ್ನ ಈ ವ್ಯಕ್ತಿ ಅನ್ನೋದು, ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಅಳಿಸು ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ ಭಗವಂತ ಅವನೇ ಸತ್ಯ. ಸಾಮಾನ್ಯ ನಾವು ಮನುಷ್ಯರು ನಾವು ನಿಂತಿರೋದೇನು? ನಾವು ನಿಂತಿರೋದು ನಾನು ನನ್ನದು ಅನ್ನೋ ಒಂದು ಭ್ರಮೆಯಿಂದ. ಅದಕ್ಕೋಸ್ಕರ ನಾವು ಸತ್ಯವನ್ನ ಒಪ್ಕೊಳ್ಳೋದು. ಅದಕ್ಕೆ ಅವ್ರು ಹೇಳ್ತಾರೆ, ಹೀಗೆ ಸತ್ಯವನ್ನು ಒಪ್ಕೊಳ್ಳದಲ್ಲೇ ಇದ್ರೆ ನೀವೇನ್ ಮಾಡ್ತೀರಾ? ಇವತ್ತು ಒಬ್ಬ ಗುರು ಹತ್ರ ಹೋಗ್ತೀರಾ, ಆ ಗುರು ಹತ್ರ ಸ್ವಲ್ಪ ದಿವಸ ನಡೆಯುತ್ತೆ, ಆಮೇಲೆ ಗೊತ್ತಾಗತ್ತೆ ಈ ಗುರುವಿಂದ ಏನೂ ಆಗಲ್ಲ ಅಂತ ಮತ್ತೊಂದು ಗುರುವಿನ ಹತ್ರ ಹೋಗ್ತೀರಾ, ಮತ್ತೊಮ್ಮೆಯಿಂದ ಮಗದೊಬ್ಬ ಗುರುವಿನ. ಅಂದ್ರೆ ನಮ್ಮ ಜೀವನ ಪೂರ್ತಿ ಆ ಗುರುವಿನಿಂದ ಗುರುವಿಗೆ ಬದಲಾಯಿಸ್ತಾ ಹೋಗ್ತಾ ಇತ್ತು. ಯಾಕೆ ಅಂದ್ರೆ ನಾವು ಮೊದಲನೇ ಸಲಿ ಗುರು ಹತ್ರ ಹೋದಾಗ ಇದು ಸತ್ಯ ಅಂತ ಹೇಳಿ ಒಪ್ಕೊಂಡ್ರೆ ಮುಂದೆ ಯಾವ ಗುರುವಿನ ಹತ್ರ ಹೋಗ್ಲಿಕ್ಕೂ ಅನಿಸೋದಿಲ್ಲ. ನಾವು ಏನ್ ಮಾಡ್ತೀವಿ? ನಾವು ನನ್ನ ಕೆಲಸ ಮಾಡ್ಲಿಲ್ಲ, ನನ್ನ ಕೆಲಸ ಆಗ್ಲಿಲ್ಲ ಅನ್ನೋದು, ಅಂದ್ರೆ ಇಲ್ಲಿ ನಾನು ಅನ್ನೋದು ನಾವು ಬಿಡೋದಿಲ್ಲ. ಅದನ್ನೇ ನಮ್ಮ ಗುರುಗಳು ನಮ್ಮ ತರಗತಿಯಲ್ಲಿ ಹೇಳ್ತಾ ಇರ್ತಾರೆ, ಪೂರ್ಣತಃ ಶರಣಾಗತರಾಗಬೇಕು ಅಂದ್ರೆ ಏನು? ದೀರ್ಘದಂಡ ನಮಸ್ಕಾರ ಮಾಡಿ ಶರಣಾಗತರು ಆಗೋದಿಲ್ಲ. ಇದು ನಾನು ನನ್ನದು ಅನ್ನೋದು ಬಿದ್ದು ಹೋಗ್ಬೇಕು. ಗುರುನೇ ಮುಖ್ಯ. ಗುರು ಏನ್ ಹೇಳ್ತಾನೆ ಅದನ್ನ ಕೆಲಸ ನಾನು ಮಾಡಬೇಕು. ಗುರುವಿನ ಅವನು ಏನು ಆದರ್ಶಗಳನ್ನು ಹೇಳ್ಕೊಡ್ತಾನೆ ಅದನ್ನ ನಾವು ಪೂರ್ಣತಃ 100 out of 100 ನಾವು ಅದನ್ನ ಪಾಲಿಸುತ್ತೆ ನಾವು ಈ ರಾಮಚಂದ್ರ ಪ್ರಭುವಿನ ಒಬ್ಬ ದಾಸರಾಗ್ಲಿಕ್ಕೆ ಸಾಧ್ಯ. ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲಿ ಕ್ರಮಿ ವೇಳಜೋ ತತ್ವ ಚಿಂತಾನುವಾದಿ. ಇಲ್ಲಿ ಹೇಳಿದ್ರು, ಇದು ಮೊದಲನೇ ಸಾಲದು. ಕ್ರಮಿ ವೇಳಜೋ ತತ್ವ ಚಿಂತಾನುವಾದೆ. ಇಲ್ಲಿ ಅನುವಾದ ಅನ್ನೋ ಒಂದು ಶಬ್ದಕ್ಕೆ ಬಹಳ ಮಹತ್ವವಿದೆ. ಚಿಂತ ಪ್ಲಸ್ ಅನುವಾದ, ಚಿಂತಾನುವಾದ. ಈ ಅನುವಾದ ಅಂದ್ರೆ ಏನು? ಇದು ಭಾಷಾಂತರ ಅಲ್ಲ. ಅನುವಾದ ಅಂದ್ರೆ ಇದು ಟ್ರಾನ್ಸ್ಲೇಷನ್ ಅಲ್ಲ. ಅದು ಸಮರ್ಥರ ಪ್ರಕಾರ ಅನುವಾದ ಅಂದ್ರೆ ಆಚರಣೆ, ಕಾರ್ಯರೂಪಕ್ಕೆ ತರುವುದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಂತ ಹೇಳ್ತಾರೆ. ಅಂದ್ರೆ ಯಾವ ಒಂದು ಗ್ರಂಥಗಳನ್ನು ಓದೋದಾಗ್ಲಿ, ಬೋಧನೆಗಳಿಂದ ತಿಳ್ಕೊಳ್ಳೋದಾಗ್ಲಿ, ಅದರಿಂದ ಬಂದಂತ ಒಂದು ಸಾರಾಂಶವನ್ನ ಅದನ್ನ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಅದನ್ನ ಅಳವಡಿಸ್ಕೊಳ್ಬೇಕು ಹೇಳಿ ಹೇಳ್ತಾ ಇದ್ದಾರೆ. ಇದು ಅಳವಡಿಸ್ಕೋಬೇಕು, ಬರೀ ಟ್ರಾನ್ಸ್ಲೇಷನ್ ಮಾಡೋದಲ್ಲ ಅಂತ. ಇದಕ್ಕೆ ಒಂದು ಉದಾಹರಣೆ, ರಾಮಕೃಷ್ಣ ಮಠದಲ್ಲಿ ಒಬ್ರು ಸ್ವಾಮಿಗಳು ಇದ್ರಂತೆ. ಆ ಸ್ವಾಮಿಗಳ ಹತ್ರ ಒಬ್ಬ ಫಾರಿನರ್ ಬಂದು ನಮಸ್ಕಾರ ಎಲ್ಲ ಮಾಡಿದ್ರು. ಆ ಸ್ವಾಮಿಗಳು ಅವ್ರಿಗೆ ಸ್ವಾಮಿ ವಿವೇಕಾನಂದರವರ ಪುಸ್ತಕ ಕೊಟ್ಟರು. ಅವರು ಅಲ್ಲಿ ಕೂತು 2 ದಿವಸ ಕೂತು ಪುಸ್ತಕ ಎಲ್ಲ ಓದೋದ್ರಂತೆ. ಓದ್ಬಿಟ್ಟು ಬಂದು ಸ್ವಾಮಿಗಳಿಗೆ ಮತ್ತೆ ಪುಸ್ತಕವನ್ನು ವಾಪಸ್ ಕೊಟ್ಟು, ಗುರುಗಳೇ ಬಹಳ ಚೆನ್ನಾಗಿತ್ತು, ನನಗೆಲ್ಲ ಅರ್ಥ ಆಯ್ತು. ಅವನು ಜರ್ಮನ್, ನನಗೆ ಐ ಅಂಡರ್ಸ್ಟುಡ್ ದಿಸ್ ಬುಕ್ ಅಂತ. ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತೆ, ಆಯ್ತಪ್ಪ ಟ್ರಾನ್ಸ್ಲೇಟ್ ಮಾಡ್ಕೊಡು, ಯು ಟ್ರಾನ್ಸ್ಲೇಟ್ ಇಟ್ ಅಂತ ಹೇಳಿದ್ರು. ಅವ್ರೇನ್ ಮಾಡಿದ್ರು, ಜರ್ಮನ್ ಅವರು ಹೋಗಿ ಎಲ್ಲ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಪುಸ್ತಕ ತಂದು ಕೊಟ್ಟರು. ಅದಕ್ಕೆ ಆ ಸ್ವಾಮಿಗಳು ಹೇಳಿದ್ರಂತೆ, ಅಪ್ಪ ನಾನು ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳಿದ್ದು ಇದನ್ನಲ್ಲ, ನೀನು ಟ್ರಾನ್ಸ್ಲೇಟ್ ಮಾಡ್ಬೇಕಾಗಿರೋದು ಏನಿಲ್ಲಿ ಕಲ್ತೆ, ಏನ್ ಈ ಪುಸ್ತಕ ಓದಿ ಕಲ್ತೆ, ಅದರಿಂದ ಏನು ನಿನಗೆ ಸಿಕ್ತು ಅದು ನಿನ್ನಲ್ಲಿ ನೀನು ಅಳವಡಿಸ್ಕೋ ಅಂತ ಹೇಳಿ. ಅದೇ ರೀತಿ ಇದ್ರೊಳಗೂ ಈ ಚಿಂತಾನುವಾದೆ, ಅನುವಾದೆ ಅನ್ನೋದಕ್ಕೆ ಬಹಳ ಒತ್ತಿ ಸಮರ್ಥ ರಾಮದಾಸರಿಗೆ ಹೇಳ್ತಾ ಇದ್ದಾರೆ. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗೆ ನಾವು ಭಗವದ್ಗೀತೆ ಶ್ಲೋಕಗಳನ್ನಾಗ್ಲಿ, ಗುರುವಿನಿಂದ ಕಲಿತ ಪಾಠವನ್ನಾಗ್ಲಿ, ನಾವು ಆ ಗುರು ಹೇಳಿಕೊಟ್ಟ ಆ ಪಾಠಗಳನ್ನಾಗ್ಲಿ ನಾವು ನಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಳ್ದಿದ್ರೆ ಏನು ಪ್ರಯೋಜನ ಇಲ್ಲ.
ಮತ್ತೆ ಸುಖ ಸಂವಾದ ನಿಮ್ಮ ಉಗಮಾಚ ದಂಭ ವಿವಾದೆ. ಈ ನಿಜವಾದ ಗೂಢಾರ್ಥವನ್ನ ತಿಳಿದವನು ಯಾರು, ಯಾರ ಜೊತೆಯಲ್ಲಿಯೂ ವಾದ ವಿವಾದಕ್ಕೆ ಬೀಳೋದಿಲ್ಲ ಇಂತಹ ಜ್ಞಾನಿ. ಯಾಕೆಂದ್ರೆ ಆ ಗುರುಗೆ ಪ್ರತಿಯೊಂದು ಗೊತ್ತಿರುತ್ತೆ, ಯಾವ ವ್ಯಕ್ತಿ ಏನು, ಅವನೊಂದು ಬರೀ ಈ ಜನ್ಮದೊಂದೇ ಅಲ್ಲ, ಅವನ ತಲತಲಾಂತರ ಜನ್ಮದಿಂದ ಅವನು ಯಾವ ರೀತಿ ಇದ್ದಾನೆ, ಹೇಗಿದ್ದಾನೆ ಅನ್ನೋದನ್ನ ಆ ಗುರುವಿಗೆ ಮೊದಲನೇ ನೋಟದಲ್ಲೇ ಗೊತ್ತಾಗಿರುತ್ತೆ. ಹಾಗಾಗಿ ಆ ಗುರುವಿಗೆ ಗುರು ತನಗೆ ಮಾನ ಅಪಮಾನಗಳನ್ನ, ಸುಖ ದುಃಖ, ದ್ವೈತ ಅದ್ವೈತ, ಭಕ್ತಿ ಜ್ಞಾನ, ಇಂಥ ವಿಚಾರದಲ್ಲಿ ಯಾವಾಗಲೂ ಗುರು ಅನ್ನೋನು ಮಾತಾಡೋದೇ ಇಲ್ಲ. ಅದ್ರ ಬಗ್ಗೆ ಅವನು ಯಾವ ವ್ಯತ್ಯಾಸಗಳನ್ನ ಹೇಳಿಕೊಡ್ಲಿಕ್ಕೆ ಹೋಗೋದಿಲ್ಲಂತೆ. ಅದಕ್ಕೆ ಒಂದು ಕಡೆಯಲ್ಲಿ ಒಂದು ಸಣ್ಣ ಕತೆ. ಮಹಾರಾಜರು ಒಂದ್ಸಲಿ ಗೋಂದಾವಲಿಯಲ್ಲಿ ಪ್ರವಚನ ಮಾಡ್ತಾ ಇದ್ದಂತೆ ರಾಮನಾಮದ ಬಗ್ಗೆ ಹೇಳ್ತಾ ಇದ್ರು. ಆ ರಾಮನಾಮದ ಬಗ್ಗೆ ಹೇಳ್ತಾ ಇದ್ರು. ರಾಮನಾಮ ಸ್ಮರಣೆ ಯಾವ ತರ ಮಾಡಬೇಕು, ಹೇಗೆ ಶುರು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ಆಗ ಅಲ್ಲಿ ಒಂದು ಕುಳಿತಂತ ಒಂದು ಮಹಿಳೆ ಎದ್ದುಬಿಟ್ಟು ಮಹಾರಾಜರಿಗೆ ಒಂದು ಪ್ರಶ್ನೆ ಕೇಳಿದ್ರು. ಮಹಾರಾಜರೇ, ಒಂದು ಪುಸ್ತಕದಲ್ಲಿ ಕೈಕೇಯ ಮಗ ಭರತ ಶತ್ರುಘ್ನ ಅಂತ ಇದೆ, ಇನ್ನೊಂದರಲ್ಲಿ ಸುಮಿತ್ರೆಯ ಮಗ ಲಕ್ಷ್ಮಣ ಶತ್ರುಘ್ನ ಅಂತ ಇದೆ. ಇದು ಎಲ್ಲಿ ಯಾವುದು ಸರಿ ಇದೆ ಮಹಾರಾಜರು? ಆಗ ಮಹಾರಾಜರು ನೋಡಿದ್ರಂತೆ ಆ ತಾಯಿನ, ಮೇಲಿಂದ ಕೆಳಕ್ಕಂತ ನೋಡ್ಬಿಟ್ಟು ಹೇಳಿದ್ರಂತೆ, ಅಮ್ಮ, ಇಲ್ಲಿ ರಾಮನಾಮ ತಗೊಳ್ಳೋದಿಕ್ಕೆ ಇಲ್ಲಿ ಯಾರು ಅಡ್ಡ ಬರ್ತಾ ಇದ್ದಾರೆ? ಕೈಕೇಯಿ ಬರ್ತಾ ಇದ್ದಾಳ, ಇಲ್ಲ ಸುಮಿತ್ರೆ ಬರ್ತಾ ಇದ್ದಾಳ? ಅಂದ್ರೆ ಇದು ಅರ್ಥಾತ್ ಏನು ಅಂದ್ರೆ, ನಮ್ಮಲ್ಲಿ ನಾವು ಒಂದು ವಿಷಯವನ್ನು ತಿಳ್ಕೊಂಡಿದೀವಿ ಅಂತಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಹೆಚ್ಚು ಹೆಚ್ಚು ನನಗೆ ಗೊತ್ತಿದೆ ಅಂತ ಹೇಳಿ ಎದುರಲ್ಲಿ ಯಾರು ಕೂತಿದ್ದಾರೆ ಅನ್ನೋದನ್ನು ನೋಡದಲೆ ಅಂತಹ ಸಭೆಗಳಲ್ಲಿ ಅರ್ಧ ಪಂಡಿತರಾದಂತಹ ನಾವು ಇಂಥ ದಂಭವಾದ ವಿಷಯಗಳನ್ನ ಮಂಡಿಸ್ತೀವಿ. ಇದನ್ನ ಮಂಡಿಸಬಾರದು ಅಂತ ಹೇಳ್ತಾ ಇಂದಿನ ಆಖ್ಯಾನವನ್ನ ಮುಗಿಸೋಣ. ಈಗ ಎಲ್ಲರೂ ಕಣ್ಣನ್ನು ಮುಚ್ಚಿ ಸುಖಾಸೀನದಲ್ಲಿ ಕುಳಿತುಕೊಳ್ಳಿ. ನಾವು ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾ ಒಂದು 5 ನಿಮಿಷದ ಕಾಲ ನಾವು ಧ್ಯಾನ ಧಾರಣೆಯನ್ನ ಮಾಡೋಣ.
ಹರಿ ಓಂ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಆ ಶಿವನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಜೈ ರಘುವೀರ ಸಮರ್ಥ. ಇಂದಿಗೆ ಇಂದಿನ ಮನಾಚಬೋಧದ ಕಾರ್ಯಕ್ರಮ ಮುಗಿಯುತ್ತದೆ. ಮತ್ತೆ ನಾಳೆಯಿಂದ ಸೋಮವಾರದಿಂದ ಶುಕ್ರವಾರದ ತನಕ ನಮ್ಮ ಬಂಧು ಭಗಿನಿಯಾದ ಡಾಕ್ಟರ್ ವೀಣಾ ಕುಲಕರ್ಣಿ ಅವರು ಲಲಿತಾ ಸಹಸ್ರನಾಮದ ಬಗ್ಗೆ ಅರ್ಥಗಳ ವಿವರಣೆಯನ್ನು ಮಾಡುತ್ತಾರೆ. ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೂ. ಮತ್ತು ಮತ್ತೊಮ್ಮ ನಮ್ಮ ಬಂಧು ಭಗಿನಿಯಾದಂತಹ ದಿವ್ಯಾ ಅನ್ನುವರು ತಮಿಳಿನಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಅವರ ಜೀವನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಇದು ತಮಿಳಿನಲ್ಲಿರುತ್ತೆ. ತಮಗೆ ಗೊತ್ತಿರುವವರಿಗೂ ತಾವೂ ಸಹ ಬಂದು ಭಾಗವಹಿಸಿ. ಅದು ಸಂಜೆ 6ರಿಂದ 7 ಗಂಟೆಯವರೆಗೆ. ಈ 2 ಕಾರ್ಯಕ್ರಮಗಳು ನಮ್ಮ ಓಷನ್ ಆಫ್ ಜಾಯಿಯ ವಾಹಿನಿಯಲ್ಲಿ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದ ತನಕ ಈ 2 ಕಾರ್ಯಕ್ರಮಗಳು ನಡೆಯುತ್ತಾ ಇರುತ್ತದೆ. ಮತ್ತು ವಾರದ ಕಡೆಯಲ್ಲಿ ಶನಿವಾರ ಮತ್ತು ಭಾನುವಾರ ಮತ್ತೆ ನಿಮ್ಮ ಭೇಟಿ ಮಾಡೋಣ. ಜೈ ಜೈ ರಘುವೀರ ಸಮರ್ಥ. ಜೈ ಗುರುದೇವ್.